ತುಂಬ ಜನಕ್ಕೆ ಇನ್ ಜನರಲ್ ಪಾಪ್ಯುಲೇಷನ್ ಕಾಮನ್ ಪಾಪ್ಯುಲೇಷನಲ್ಲಿ ಈ ಕಾಯಿಲೆ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಯಾವುದೇ ಮೂಮೆಂಟ್ ನಾವು ಮಾಡೋವಾಗ ಆ ಮೂಮೆಂಟು ನಮ್ಮ ಕಂಟ್ರೋಲಲ್ಲಿ ಇಲ್ದೇ ಬೇರೆ ಮೂಮೆಂಟ್ ಆಗ್ತಾ ಇತ್ತು ಅಂತಂತಂದರೆ ಈ ಡೇ ಟು ಡೇ ಲೈಫ್ಗೆ ಎಫೆಕ್ಟ್ ಆಗುತ್ತೆ. ಸೊ ದೋಸ್ ವಿಲ್ ಬಿ ಕನ್ಸಿಡರ್ಡ್ ಸೀರಿಯಸ್ ಕೇಸಸ್. ಮೈನರ್ ಕೇಸಸ್ ವಿಲ್ ಬಿ ನೆಗ್ಲೆಕ್ಟೆಡ್. ಅವ್ರಿಗೆ ಗೊತ್ತೂ ಇರಲ್ಲ ಈ ರೀತಿ ಇದೊಂದು ಕಾಯಿಲೆ ಥರ ಇದೆ ಅಂತ. ಇನ್ ಜನರಲ್ ಪಾಪ್ಯುಲೇಷನ್ ತುಂಬ ಜನ ಡಿಸ್ಟೋನಿಯಿಂದ ನಡೀತಾ ಇದ್ದಾರೆ. ಹ್ಯಾಂಡ್ ಟ್ವಿಸ್ಟ್ ಆಗ್ತಾ ಇದೆ ಆಲ್ ಆಫ್ ಅ ಸಡನ್. ನನ್ನ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಬರ್ತಾರೆ. ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಾಸ್ ಅಲ್ಲಿ ಅದು ಒಂದೇ ಕೆಟಗರಿಯಲ್ಲಿ ಆ ರೀತಿ ಇರುತ್ತೆ. ನಾವು ಒಂದೇ ಕೆಲಸ ಮಾಡುವಾಗ ತೊಂದರೆ ಆಗುತ್ತೆ. ಬೈ ಬರುತ್ತೆ ಈ ಡಿಸ್ಟೋನಿಯಾಸ್ ಪ್ರಾಬ್ಲಮ್ಸ್. ಆಕ್ಸಿಡೆಂಟ್ಸ್ ಆಗಿ ಹೆಡ್ ಇಂಜುರೀಸ್ ಆದರೆ, ಸ್ಟ್ರೋಕ್ಸ್ ಆದರೆ, ಆ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಬ್ರೈನಲ್ಲಿ ಸ್ಟ್ರೋಕ್ಸ್ ಆದರೆ ಈ ರೀತಿ ಡಿಸ್ಟೋನಿಯಾಸ್ ಆಗುವಂಥ ಚಾನ್ಸಸ್. ಬೇರೆ ಮಾತ್ರೆಗಳನ್ನು ಟ್ರೈ ಮಾಡಿದ್ರು ಡಿಸ್ಟೋನಿಯಾಸ್ ಕಮ್ಮಿ ಆಗಲ್ಲ. ಒಬ್ರು ನೋಡಿರಬೇಕು ನೀವು ಕಂಪ್ಲೀಟ್ಲಿ ಕೈ ಈ ಥರ ಆಗಿಬಿಟ್ರಿ. ಇನ್ ದ ಸೆನ್ಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ಮೂವ್ ದೇರ್ ಹ್ಯಾಂಡ್ ಎಟ್ ಆಲ್. ಸೊ ಇವೆರಡು ಡ್ರಿಂಕ್ಸ್ ಏನಿದೆ ಡಿಸ್ಟೋನಿಯಾನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ದೇರ್ ಇಸ್ ರಿಸ್ಕ್ ಆಫ್ ಲೂಸಿಂಗ್ ದ ಜಾಬ್. ಸೋಷಿಯಲ್ ಸ್ಟಿಗ್ಮಾ ತುಂಬ ಜಾಸ್ತಿ ಇರುತ್ತೆ. ಹೊರಗಡೆ ಹೋದಾಗ ಆಲ್ ಆಫ್ ಅ ಸಡನ್ ಇಫ್ ಇಟ್ ಆಲ್ ಒಂದೇ ರೆಪ್ಪೆ ಹೊಡ್ಕೋತಾ ಇತ್ತು ಅಂತ ಇಟ್ ಈಸ್. ಬಟ್ ಇನ್ ಜನರಲೈಸ್ಡ್ ಡಿಸ್ಟೋನಿಯಾ ಅಂದರೆ ಹೋಲ್ ಆಫ್ ದ ಬಾಡಿ ಈಸ್ ಗೆಟಿಂಗ್ ಅಫೆಕ್ಟೆಡ್ ಆ ರೀತಿ ಇತ್ತು ಅಂತಂತಂದರೆ ಸರ್ಜಿಕಲ್ ಆಪ್ಷನ್ಸು ಇದೆ. ಕಣ್ಣ ರೆಪ್ಪೆದು ಪ್ರಾಬ್ಲಮ್ ಇತ್ತು, ಅದರದ್ದು ಪ್ರಾಬ್ಲಮ್ಮು, ಕೈದು ಡಿಸ್ಟೋನಿಯಾ ಪ್ರಾಬ್ಲಮ್ಮು, ಜನರಲೈಸ್ಡ್ ಡಿಸ್ಟೋನಿಯಾ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಇರಲ್ಲ. ಹಾಗಿದ್ರೆ ಎಲ್ಲ ಡಿಸ್ಟೋನಿಯಾಗೂ ಸರ್ಜರಿ ಬೇಕಾ? ಎಲ್ಲ ಡಿಸ್ಟೋನಿಯಾಗೂ ಡೆಫಿನೆಟ್ಲಿ ಸರ್ಜರಿ ಬೇಡ. ವಿಲ್ ಬಿ ಹ್ಯಾವಿಂಗ್ ಫ್ಲೆಕ್ಸರ್ ಮಸಲ್, ಎಕ್ಸ್ಟೆನ್ಸರ್ ಮಸಲ್ಸ್, ಪ್ರೋನೇಟರ್, ಸುಪಿನೇಟರ್ ಅಂತ ಯಾವ ಮಸಲ್ಸ್ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿದೆ ಅದನ್ನು ಮ್ಯಾಪಿಂಗ್ ಮಾಡಿಕೊಂಡು ಕರೆಕ್ಟ್ ಡೋಸಸ್ಸಲ್ಲಿ ಇಂಜೆಕ್ಷನ್ಸ್ ಕೊಟ್ಟರೆ ದ ಇಫೆಕ್ಟ್ಸ್ ಆರ್ ವೆರಿ ವೆರಿ ಗುಡ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಕಾರ್ ಓಡಿಸ್ಬೇಕಾದ್ರೆ ಸ್ಟೇರಿಂಗನ್ನು ನಮಗೆ ಹೇಗೆ ಬೇಕೋ ಹಾಗೆ ತಿರುಗಿಸಿದ್ರೆ ನಮಗೆ ಹೋಗಬೇಕಾಗಿರೋ ದಾರಿಯಲ್ಲಿ ನಾವು ಸಾಗಬಹುದು. ಆದರೆ ಸ್ಟೇರಿಂಗ್ ಒಂದು ವೇಳೆ ತನ್ನಿಂದ ತಾನಾಗಿ ತಿರ್ಕೊಂಡಾಗ ಬ್ಯಾಲೆನ್ಸ್ ಮಿಸ್ ಆಗುವಂಥದ್ದು ಅಥವಾ ಮುಂದೆ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಮ್ಮ ದೇಹ ಕೂಡ ನಮಗೆ ಬೇಕಾಗಿರೋ ಕಡೆಯಲ್ಲಿ ನಮ್ಮ ದೇಹದ ನಿಯಂತ್ರಣವನ್ನು ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ಆ ನಿಯಂತ್ರಣ ತಪ್ಪಿತು ಅಂತ ಹೇಳಿದಾಗ ಅಲ್ಲೂ ಕೂಡ ಸಮಸ್ಯೆ ಉಂಟಾಗಬಹುದು. ಇದನ್ನೇ ನಾವು ಡಿಸ್ಟೋನಿಯಾ ಅಂತ ಹೇಳಿ ಕರಿತೀವಿ. ಸೊ ಈ ಡಿಸ್ಟೋನಿಯಾ ಅಂತ ಹೇಳಿದರೆ ಏನು ಅಂದರೆ ವೈದ್ಯಕೀಯವಾಗಿ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು, ಇದಕ್ಕೆ ಕಾರಣ ಏನು, ಇದು ಸೋಷಿಯಲಿ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಒಂದು ಪ್ರೆಷರನ್ನು ಉಂಟು ಮಾಡಬಹುದು, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಸ್ಪೆಷಲಿ ನಾವು ನೋಡೋದಾದರೆ ಇದಕ್ಕೆ ಸರ್ಜರಿ ಇದೆಯಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ತುಂಬ ಜನ ಈ ಒಂದು ಟರ್ಮನ್ನು ಕೇಳಿರುವಂಥದ್ದು ತುಂಬ ಕಡಿಮೆ. ಆದರೆ ಬಾಡಿಯಲ್ಲಿ ಬ್ಯಾಲೆನ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇದ್ದಾಗ ಇದನ್ನು ಕೂಡ ನಾವು ಡಿಸ್ಟೋನಿಯಾ ಅಂತ ಕರಿಬಹುದು. ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿಶೋರ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಸರ್, ಈಗ ತುಂಬ ಜನರಿಗೆ ಈಗ ನಾವೇನಾದರೂ ಮಾಡಬೇಕು, ಈಗ ಊಟ ಮಾಡಬೇಕು ಅಂತ ಹೇಳಿದಾಗ ಅದು ನಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ಯಾವ ಟೈಮಲ್ಲಿ ಕೈಯಿನ ಮೇಲೆತ್ತಬೇಕು ಅಥವಾ ಕೆಲಸ ಮಾಡಬೇಕಾದ್ರೆ ಹೇಗೆ ಮೂಮೆಂಟ್ ಮಾಡಬೇಕು, ಅದು ಕುತ್ತಿಗೆ ಆಗಿರ್ಬೋದು, ಕೈ ಆಗಿರ್ಬೋದು, ಓವರಾಲ್ ಬಾಡಿಯಲ್ಲಿ ಆ ಒಂದು ಏನು ಕಂಟ್ರೋಲ್ ನಮ್ಮಲ್ಲಿ ಇರುತ್ತೆ. ಆದರೆ ಸಮ್ಟೈಮ್ಸ್ ಆ ಕಂಟ್ರೋಲ್ ಕೆಲವೊಂದು ವ್ಯಕ್ತಿಗಳಲ್ಲಿ ನಾವು ನೋಡಿದಾಗ, ಈಗ ಸೋಷಿಯಲಿ ನೋಡಿದಾಗ ಆ ಕಂಟ್ರೋಲ್ ಇರೋದಿಲ್ಲ. ಸೊ ಈ ಡಿಸ್ಟೋನಿಯಾ ಅಂತ ಹೇಳಿದಾಗ ಏನು, ಇದನ್ನು ನಾವು ಮೆಡಿಕಲಿ ಹೇಗೆ ಡಿಫೈನ್ ಮಾಡ್ತೀರಾ? ಇದು ಮೆದುಳಿನ ನರಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆನ ಹೇಗೆ ಅಂತ? ಹೌದು, ಇದು ಒಂದು ಬ್ರೈನ್ ಡಿಸಾರ್ಡರ್. ಇದು ಡಿಸ್ಟೋನಿಯಾ ಅಂತಂತಂದರೆ ಆ ಮೀನಿಂಗ್ ಡಿಸ್ಟೋನಿಯಾ ವರ್ಡಲ್ಲೇ ಇದೆ. ಡಿಸ್ ಅಂತಂತಂದರೆ ಅಬ್ನಾರ್ಮಲ್ಲು, ಟೋನಿಯಾ ಅಂದರೆ ಟೋನ್ ಆಫ್ ಮಸಲ್ಸು. ಸೊ ಅಬ್ನಾರ್ಮಲ್ ಟೋನ್ ಆಫ್ ಮಸಲ್ಸ್ಗೆ ನಾವು ಡಿಸ್ಟೋನಿಯಾ ಅಂತ ಹೇಳ್ತೀವಿ. ಇನ್ ಸಿಂಪಲ್ ವರ್ಡ್ಸು ಹೇಳಬೇಕಾದ್ರೆ ಯಾವುದೇ ಮೂಮೆಂಟ್ ನಾವು ಮಾಡೋವಾಗ ಆ ಮೂಮೆಂಟು ನಮ್ಮ ಕಂಟ್ರೋಲಲ್ಲಿ ಇಲ್ದೇ ಬೇರೆ ಮೂಮೆಂಟ್ ಆಗ್ತಾ ಇತ್ತು ಅಂತಂತಂದರೆ ಅದಕ್ಕೆ ನಾವು ಡಿಸ್ಟೋನಿಯಾ ಅಂತ ಕರಿಬೋದು. ಓಕೆ. ಸೊ ಹಾಗಿದ್ರೆ ಇದನ್ನು ನೀವು ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ ಸರ್? ಹೇಗೆ? ಸಮ್ ಸೀವಿಯರ್ ಕೇಸಸ್, ಮಾಡ್ರೇಟ್ ಟು ಸೀವಿಯರ್ ಕೇಸಸ್ ಏನಿದೆ ದೇ ವಿಲ್ ಈ ಡೇ ಟು ಡೇ ಲೈಫ್ಗೆ ಎಫೆಕ್ಟ್ ಆಗುತ್ತೆ. ಸೊ ದೋಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸೀರಿಯಸ್ ಕೇಸಸ್. ಓಕೆ. ಸೊ ಕಾಮನ್ ಆಗಿ ಈ ಒಂದು ಟರ್ಮನ್ನು ಹೆಚ್ಚಿನ ಜನರು ಕೇಳಿರೋವಂಥದ್ದು ಕಷ್ಟ. ಯಾಕಂತ ಹೇಳಿದ್ರೆ ಯೂಶಲಿ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಕೇಳಿರ್ತೀವಿ ಅಥವಾ ಸ್ಟ್ರೋಕ್ ಬಗ್ಗೆ ಕೇಳಿರ್ತೀವಿ. ಯಾಕೆ ಡಿಸ್ಟೋನಿಯಾ ಬಗ್ಗೆ ಜನರಿಗೆ ಅಷ್ಟೊಂದು ಅರಿವಿಲ್ಲ? ಅಥವಾ ನಿಮಗೆ ಅನ್ನಿಸ್ತಾ ಸರ್ ಒ ಪಿ ಡಿಲಿ ಬರಬೇಕಾದ್ರೆ ಜನರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ತಿಳಿದಿರ್ತಾರೆ ಜನ ಇದ್ರ ಬಗ್ಗೆ ಅಂತ? ಹೇಗೆ? ನೀವು ಕೇಳೋದು ಸರಿಯಾಗಿದೆ. ತುಂಬ ಜನಕ್ಕೆ ಇನ್ ಜನರಲ್ ಪಾಪ್ಯುಲೇಷನ್ ಕಾಮನ್ ಪಾಪ್ಯುಲೇಷನಲ್ಲಿ ಈ ಕಾಯಿಲೆ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. Most of them doesn't know that they'll be suffering with dystonia. Only the severe cases ನಾನು ಹೇಳಿದಂಗೆ will not be able to walk, will not be able to do any of the activities. ಅಂಥವ್ರಿಗೆ ಈ ಡಿಸೀಸ್ ಬಗ್ಗೆ ಹೋಗಿ ಅವರು ಮೆಡಿಕಲ್ ಅಡ್ವೈಸ್ ಆರ್ ಎಲ್ಸ್
ಮೆಡಿಕಲ್ ಟ್ರೀಟ್ಮೆಂಟ್ನ ತಗೋತಾರೆ. ಮೈನರ್ ಕೇಸಸ್ ವಿಲ್ ಬಿ ನೆಗ್ಲೆಕ್ಟೆಡ್, ಅವ್ರಿಗೆ ಗೊತ್ತೂ ಇರಲ್ಲ ಈ ರೀತಿ ಇದೊಂದು ಕಾಯಿಲೆ ಥರ ಇದೆ ಅಂತ. ಸೊ ಜನರಲ್ ಪಾಪ್ಯುಲೇಷನಲ್ಲಿ ಅವೇರ್ನೆಸ್ಸು ಅಬೌಟ್ ಡಿಸ್ಟೋನಿಯಾ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಹಾಗಿದ್ರೆ ಇದು ತುಂಬಾ ಜನರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಈಗ ಹೆಲ್ತ್ ಇಶ್ಯೂಸ್ ಬಂದಾಗ ಕೆಲವು ಜಾಸ್ತಿ ಜನರಲ್ಲಿ ಬರುತ್ತೆ, ಕೆಲವೊಂದು ರೇರ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಸೊ ಇದನ್ನ ನೀವು ಆ ಥರ ರೇರ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ? ಹಾಗಿದ್ರೆ ಇನ್ನು ನ್ಯೂರಾಲಜಿಕಲ್ ಪ್ರಾಕ್ಟೀಸ್ ಡಿಸ್ಟೋನಿಯಾ ಆಸ್ ಸಚ್ ತುಂಬ ರೇರ್ ಏನಿಲ್ಲ. ವಿ ಕಮ್ ಅಕ್ರಾಸ್ ಸೆವರಲ್ ಗುಡ್ ನಂಬರ್ ಆಫ್ ಪೇಷಂಟ್ಸ್ ವಿತ್ ಇದೆ. ಓಕೆ. ಇನ್ ಜನರಲ್ ಪಾಪ್ಯುಲೇಷನ್ ತುಂಬ ಜನ ಡಿಸ್ಟೋನಿಯಿಂದ ನರಳುತ್ತಾ ಇದ್ದಾರೆ. ತುಂಬ ಜನ OPDsಗೂ ಬರ್ತಾರೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ, ಬಟ್ ಅವ್ರಿಗೆ ಆ್ಯಕ್ಚುಲಿ ಇದು ಡಿಸ್ಟೋನಿಯಾ ಪ್ರಾಬ್ಲಮ್ ಅಂತ ಗೊತ್ತಿರಲ್ಲ ಅಷ್ಟು. ಓಕೆ. ಇದರಲ್ಲಿ ಸಿಂಪ್ಟಮ್ಸ್ ಹೇಗಿರುತ್ತೆ ಸರ್? ಸೊ ಯಾವಾಗ ಒಬ್ಬ ವ್ಯಕ್ತಿ ಅನ್ಕೋಬಹುದು ನನಗೂ ಈ ಥರ ಒಂದು ಪ್ರಾಬ್ಲಮ್ ಇದೆ, ಇದು ಒಂದು ಸಮಸ್ಯೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅವರಿಗೆ ಅಂತ? ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಏನಂತಂತಂದ್ರೆ ದೇರ್ ಆರ್ ವೇರಿಯಸ್ ಕೆಟಗರೀಸ್ ಆಫ್ ಡಿಸ್ಟೋನಿಯಾ. ಒಂದು ಕೆಟಗರಿ ಆಫ್ ಡಿಸ್ಟೋನಿಯಾ ವಿ ಕಾಲ್ ಇಟ್ ಅಸ್ ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಾ ಅಂತ ಹೇಳ್ತೀವಿ. ಆದರೆ ನಾವು ಏನಾದರೂ ಕೆಲಸ ಮಾಡುವಾಗ, ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು, ಈ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಬರ್ತಾರೆ, ಅವ್ರು ಏನಂತಂತಂದರೆ ಎಕ್ಸಾಮ್ ಬರೋಕ್ಕಾಗ್ತಾ ಇಲ್ಲ, ನನಗೆ ಪೇಪರು ಟೈಮಲ್ಲಿ ಮುಗ್ಸೋಕ್ಕಾಗ್ತಾ ಇಲ್ಲಾಂದರೆ ಬರೀತಾ ಇರ್ತೀನಿ, ಕೈ ಸೋತು ಹೋಗ್ಬಿಡುತ್ತೆ. ಸಮ್ ಅದರ್ ಮೋಸ್ಟ್ ಕಾಮನ್ಲಿ ಅಂತಂತಂದರೆ ಈ ಮ್ಯೂಸಿಷಿಯನ್ಸ್ ಬರ್ತಾರೆ, ಗಿಟಾರು ಈಗೀಗ ನಂಗೆ ಬಾರ್ಸೋಕ್ಕಾಗ್ತಾ ಇಲ್ಲ, ಇಟ್ ಸಮ್ ನೋಟ್ ಐ ಲೂಸ್ ದ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಅದೇ ಸೇಮು ಸಮ್ ಸ್ಪೋರ್ಟ್ಸ್ ಪರ್ಸನ್ಸ್ ಬರ್ತಾರೆ, ಟೆನ್ನಿಸ್ ಪ್ಲೇಯರ್ಸ್, ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ವೇರ್ ಇನ್ ದೇ ವಿಲ್ ಟೆಲ್ ಹ್ಯಾಂಡ್ ಟ್ವಿಸ್ಟ್ ಆಗ್ತಾ ಇದೆ ಆಲ್ ಆಫ್ ಅ ಸಡನ್ನು, ನನ್ನ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಬರ್ತಾರೆ. ಸೊ ಈ ರೀತಿ ಕಾಮನ್ ಈ ರೀತಿ ಡಿಸ್ಟೋನಿಯಾಸ್ ನಾವು ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಾಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಕೆಲಸ ಮಾಡುವಾಗ ಮಾತ್ರ, ಈಗ ಬರೆಯುವಾಗ ಮಾತ್ರ ಡಿಸ್ಟೋನಿಯಾ ಬರುತ್ತೆ, ಬಾಕಿ ಟೈಮಲ್ಲಿ ಇರೋದು ಬೇರೆ ಟೈಮಲ್ಲಿ ಇರಲ್ಲ. ಊಟ ಮಾಡುವಾಗ, ಬೇರೆ ಕೆಲಸ ಮಾಡುವಾಗ ಇರಲ್ಲ. ಸೊ ಅದು ಒಂದು ಟಾಸ್ಕ್ ಮಾಡುವಾಗ ಮಾತ್ರ ಬರುತ್ತೆ. ಅದರ್ ಕೈಂಡ್ಸ್ ಆಫ್ ಡಿಸ್ಟೋನಿಯಾ ಅಂತಂದ್ರೆ ಫೋಕಲ್ ಡಿಸ್ಟೋನಿಯಾನು ಕೇಸಸ್ ತುಂಬ ಜಾಸ್ತಿ ಇದೆ. ಫೋಕಲ್ ಅಂತಂತಂದರೆ ನೀವು ತುಂಬ ಜನಕ್ಕೆ ನೋಡಿರ್ಬೋದು, ಈ ಕಣ್ಣು ಪ್ಲಗ್ಸ್ತಾ ಇರ್ತಾರೆ, ಬ್ಲಿಂಕಿಂಗ್ ಕಂಟಿನ್ಯೂಸ್ ಬ್ಲಿಂಕ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಸಮ್ ಪೇಷಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಕ್ಲೋಸ್ಡ್ ಐಸ್ ಕಂಪ್ಲೀಟ್ಲಿ, ತೆಗೆಯೋಕ್ಕಾಗಲ್ಲ. ಇಲ್ಲ ಅಂತಂತಂದರೆ ತುಟಿ ಹಾರ್ತಾ ಇರುತ್ತೆ, ದೆಲ್ ಬಿ ದಿಸ್ ಥಿಂಗ್ ಟ್ವಿಚಿಂಗ್ ಆಫ್ ದ ಲಿಪ್ಸ್, ಆ ರೀತಿ ಡಿಸ್ಟೋನಿಯಾ. ಇಲ್ಲ ಅಂತಂದರೆ ಒಬ್ಬೊಬ್ಬರಿಗೆ ಕತ್ತು ಈ ರೀತಿ ಕಂಪ್ಲೀಟ್ಲಿ ಬೆಂಟ್ ಆಗಿಬಿಡುತ್ತೆ ವಿದೌಟ್ ದೇರ್ ಕಂಟ್ರೋಲ್. ಸೊ ಆ ರೀತಿ ಡಿಸ್ಟೋನಿಯಾ ಅಂದ್ರೂ ತುಂಬ ಜನ ಬರ್ತಾರೆ. ಓಕೆ. ನೀವು ಹೇಳಿದ್ರಿ ಡಾಕ್ಟರ್, ಈಗ ಬರಿಬೇಕಾದ್ರೆ ಕೆಲವರಿಗೆ ಕಷ್ಟ ಆಗ್ಬೋದು, ಅಥವಾ ಆಟ ಆಡಬೇಕಾದ್ರೆ ಕಷ್ಟ ಆಗ್ಬೋದು ಅಂತ, ಕೆಲವರಿಗೆ ಕೈ ನಡುಗುತ್ತೆ, ಅದನ್ನು ಕೂಡ ಡಿಸ್ಟೋನಿಯಾ ಅಂತಲೇ ಕರೆಯೋದಾ? ಅದನ್ನು ಕೂಡ ಒಂದು ರೀತಿ ನಾವು ಡಿಸ್ಟೋನಿಯಾ ಅಂತಲೇ ಕರಿಬೋದು. ವಿ ಕಾಲ್ ಇಟ್ ಆಸ್, ಇದು ಒಂದು ರೀತಿಯ ಸೆಗ್ಮೆಂಟಲ್ ಡಿಸ್ಟೋನಿಯಾ ಅಂತ ಹೇಳ್ತೀವಿ, ಬ್ರೇಕೋಫೇಶಿಯಲ್ ಡಿಸ್ಟೋನಿಯಾ ಅಂತ ಹೇಳ್ತೀವಿ, ವಿಚ್ ವಿಲ್ ಬಿ ಇನ್ವಾಲ್ವಿಂಗ್ both parts of the body, the neck as well as the hand parts of the body. ಬಟ್ ಕಾಮನ್ಲಿ ನೀವು ಕೈ ಏನೋ ಶೇಕ್ ಆಗೋದು ಹೇಳ್ತಿದ್ದೀರ, ದೋಸ್ ಆರ್ ಕಂಪ್ಲೀಟ್ಲಿ ಟ್ರೆಮರ್ಸ್, ದೋಸ್ ಕೆನಾಟ್ ಬಿ ಕಾಲ್ಡ್ ಆಸ್ ಡಿಸ್ಟೋನಿಯಾಸ್. ಅದು ಡಿಫ್ರೆಂಟ್ ಗ್ರೂಪ್ ಆಫ್ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್. ಓಕೆ. ಹಾಗಿದ್ರೆ ಈಗ ಡಿಸ್ಟೋನಿಯಾ ಅಂತ ಹೇಳಿದಾಗ ಅದು ನಮಗೆ ಆ ಮೂಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಎವ್ರಿ ಟೈಮ್ ಇರೋದಿಲ್ಲ, ಅವಾಗ ಅಷ್ಟೇ ಆ ಸಮಸ್ಯೆ ಇರುತ್ತೆ ಅಂತನಾ? ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಾಸ್ ಅಲ್ಲಿ ಅದು ಒಂದೇ ಕೆಟಗರಿಯಲ್ಲಿ ಆ ರೀತಿ ಇರುತ್ತೆ, ನಾವು ಒಂದೇ ಕೆಲಸ ಮಾಡುವಾಗ ತೊಂದರೆ ಆಗುತ್ತೆ. ಬಟ್ ಬೇರೆ ಡಿಸ್ಟೋನಿಯಾ ಯಾವಾಗಲೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದಲ್ವ ನಿಮಗೆ, ಬ್ಲಿಂಕ್ ಆಗ್ತಾ ಇರುತ್ತೆ ಐ ಅಂತ, ಸೊ ಕಣ್ ಬೆಳಗ್ಸೋದು ಯಾವಾಗಲೂ ಇರುತ್ತೆ. ಓಕೆ. ಇದು ಯಾವ ವಯಸ್ಸಲ್ಲಿ ಬೇಕಾದರೂ ಬರಬಹುದಾ ಅಂತ? ಹೌದು, ಇದು ಹುಟ್ಟಿದ ಮಗುವಿಂದ ಆಲ್ಮೋಸ್ಟ್ ಆಕ್ಟೋಗರನ್ ಏಜ್ ವರೆಗೂ ಎಲ್ಲರಿಗೂ ಬರ್ಬೋದು. ಓಕೆ. ಅಂದ್ರೆ ಈಗ ಹುಟ್ಟಿದ ಕಾರಣಗಳು ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹುಟ್ಟಿದ ಮಗುವಲ್ಲಿ ಇಟ್ ಮೈಟ್ ಬಿ ಜೆನೆಟಿಕ್ ಆಲ್ಸೋ, ಸೊ ದೇರ್ ವಿಲ್ ಬಿ ಸಮ್ ಜೆನೆಟಿಕ್ ಕಾಸಸ್ ವಿತ್ ವಿಚ್ ಬೈ ಬರ್ತೆ ಬರುತ್ತೆ ಈ ಡಿಸ್ಟೋನಿಯಾಸ್ ಪ್ರಾಬ್ಲಮ್ಸು. ಇಲ್ಲಾಂದರೆ ಹುಟ್ಟಿದ ತಕ್ಷಣ ಸ್ವಲ್ಪ ಆಕ್ಸಿಜನ್ ಪ್ರಮಾಣ ನಮ್ಮ ಮೆದುಳಲ್ಲಿ ಕಮ್ಮಿ ಆದಾಗ ಈ ರೀತಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ ದ ಅಡೋಲೆಸೆಂಟ್ ಆಲ್ಸೋ ಇನ್ಫೆಕ್ಷನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಬ್ರೈನ್ ಇನ್ಫೆಕ್ಷನ್ಸ್ ಇದ್ದರೆ ಆ ಟೈಮಲ್ಲಿ ವಿ ಸಿ ದೀಸ್ ಪೇಷಂಟ್ಸ್, ವೆರಿ ಯಂಗ್ ಪೇಷಂಟ್ಸ್ ಕಮಿಂಗ್ ಔಟ್ ವಿತ್ ಡಿಸ್ಟೋನಿಯಾಸು. ಹೆಡ್ ಇಂಜುರೀಸ್ ಆಗಲಿ, ಆಕ್ಸಿಡೆಂಟ್ಸ್ ಆಗಿ ಹೆಡ್ ಇಂಜುರೀಸ್ ಆದರೆ, ಸ್ಟ್ರೋಕ್ಸ್ ಆದರೆ, ಆ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಬ್ರೈನಲ್ಲಿ ಸ್ಟ್ರೋಕ್ಸ್ ಆದರೆ ಈ ರೀತಿ ಡಿಸ್ಟೋನಿಯಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ. ಸೊ ಹುಟ್ಟುತ್ತಾನೆ ಬರ್ಬೋದು, ಅದಾದಮೇಲೆ ಈಗ ಕೆಲವೊಂದು ಆಕ್ಸಿಡೆಂಟಿಂದ ಬರ್ಬೋದು, ಅಥವಾ ಸ್ಟ್ರೋಕಿಂದ ಕೂಡ, ಅದಾದಮೇಲೆ ಸೈಡ್ ಎಫೆಕ್ಟ್ ಅನ್ನೋ ಥರ ಇದ್ದೇ ಇರುತ್ತೆ ಅಂತನಾ ಸರ್? ಹೌದು. ಓಕೆ. ಸ್ಪೆಸಿಫಿಕ್ ಪಾರ್ಟ್ ಆಫ್ ಬ್ರೈನಲ್ಲಿ ಇವೆಲ್ಲ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ವ ನಾವು, ದಿಸ್ ಈಸ್ ರಿಲೇಟೆಡ್ ಟು ಅ ಪಾರ್ಟ್ ಆಫ್ ಬ್ರೈನ್ ಕಾಲ್ಡ್ ಬೇಸಲ್ ಗ್ಯಾಂಗ್ಲಿಯಾ ಅಂತ. ಸೊ ಬೇಸಲ್ ಗ್ಯಾಂಗ್ಲಿಯಾ ರೀಜನಲ್ಲಿ ಏನಾದರೂ ಎಫೆಕ್ಟ್ ಆದ್ರೂ, ಅದು ಆಕ್ಸಿಡೆಂಟ್ ಆಗಿ ಆಗಿರ್ಬೋದು, ಸ್ಟ್ರೋಕ್ ಆಗಿ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ ಆಗಿ ಆಗಿರ್ಬೋದು. ಬಟ್ ಸಮ್ ಡ್ರಗ್ಸ್ ಆಲ್ಸೋ ವಿಲ್ ಕಾಸ್ ಸಮ್ ಸೈಡ್ ಎಫೆಕ್ಟ್ಸ್ ಟು ದಟ್ ಏರಿಯಾ ಆಫ್ ದ ಬ್ರೈನ್. ಇನ್ ಸಮ್ ಕೇಸಸ್
ಡ್ರಗ್ ಅಬ್ಯೂಸ್ ಅಂತ ನಾವೇನು ಹೇಳ್ತೀವಲ್ವ, ಆ ರೀತಿ ಮಾಡೋದಾಗ್ಲೂ ಈ ಏರಿಯಾಸ್ ಅಫೆಕ್ಟ್ ಆಗಿ ಡಿಸ್ಟೋನಿಯಾಸ್ ಆಗ್ಬೋದು. ಓಕೆ ಓಕೆ. ಇದರಲ್ಲಿ ಸಿವಿಯಾರಿಟಿ ಅನ್ನೋ ಥರದ್ದು ಏನಾದರೂ ಇರುತ್ತೆ ಸರ್? ಅಂದರೆ ಇನ್ನೇನು ಶುರುವಾಗಿದೆ ಅಷ್ಟೇ, ಅವ್ರಿಗೆ ಸ್ವಲ್ಪ ಕೈ ನಡುಗ್ತಾ ಇದೆ ಅಥವಾ ಇನ್ಯಾವುದೋ ಪರ್ಸನಿಗೆ ಜಾಸ್ತಿ ನಡುಗ್ತಾ ಇದೆ, ಸೊ ಆ ಥರ ಸ್ಟೇಜಸ್ ಆ ಥರ ಇರುತ್ತಾ? ಇರುತ್ತೆ, ಸ್ಟೇಜಸ್ಸು ಇರುತ್ತೆ. ಇನ್ ದ ಸಮ್ ಡಿಸ್ಟೋನಿಯಾಸ್ ಆರ್ ಪ್ರೋಗ್ರೆಸಿವ್ ಅಂತಂತಂದರೆ ಫಸ್ಟು ಸ್ವಲ್ಪ ಕಮ್ಮಿ ಇರುತ್ತೆ, ದೆನ್ ದೆ ವಿಲ್ ಪ್ರೋಗ್ರೆಸ್ ಟು ವೆರಿ ಸಿವಿಯರ್ ಸ್ಟೇಟ್ಸ್ ವೆರಿನ್ ಒಬ್ರು ನೋಡಿರಬೇಕು ನೀವು ಕಂಪ್ಲೀಟ್ಲಿ ಕೈ ಈ ಥರ ಆಗಿಬಿಟ್ಟಿರುತ್ತೆ. In the sense they will not be able to move their hand at all. Okay. That's one of the severe. Stroke allu kuda ನೋಡ್ತೀವಿ ಆ ಥರದ್ದು. Stroke ಅಲ್ಲಿ ಆಗೋದು it's a permanent this thing. That's it. ಇದು dystonia ಅಂತಂದ್ರೆ it is mainly because of the muscle contraction. So some dystonias will be progressive, especially generalized dystonias ಅಂತ ಹೇಳ್ತೀವಲ್ವಾ. Generalized ಅಂತಂದ್ರೆ whole of our body will be affected. Face ಆಗಲಿ, ಕತ್ತಾಗಲಿ, ಬೆನ್ನಾಗಲಿ, ಟ್ರಂಕ್ ಆಗಲಿ, ಇದು ಕಾಲಾಗಲಿ, ಸೊ ಕೈ ಎಲ್ಲ ಏರಿಯಾಸು ಎಫೆಕ್ಟ್ ಆಗಿರುತ್ತೆ. ದೋಸ್ ಕೈಂಡ್ ಆಫ್ ಡಿಸ್ಟೋನಿಯಾಸ್ ಆರ್ ಮಚ್ ಸಿವಿಯರ್ ಡಿಸ್ಟೋನಿಯಾಸ್ ಆ್ಯಂಡ್ ದೇ ಪ್ರೋಗ್ರೆಸ್ ಆಲ್ಸೋ ವೆರಿ ಫಾಸ್ಟ್. ಓಕೆ. ಸೊ ಡಿಸ್ಟೋನಿಯಾ ಬಂತು ಅಂತ ಹೇಳಿದ್ರೆ ಅದು ಅವರಿಗೆ ಜೀವನ ಪರ್ಯಂತ ಇದ್ದೇ ಇರುತ್ತೆ ಅಂತಾನೆ ಹೇಳಕ್ಕಾಗುತ್ತೆ? ಕೆಲವು ಡಿಸ್ಟೋನಿಯಾಸ್ ಈ ರೀತಿ ನಾನು ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಾದ್ರೆ ವಿ ಡಿವೈಡೆಡ್ ಇನ್ ಟು ಕ್ಯಾಟಗರೀಸ್. ಒಂದು ಪ್ರೈಮರಿ ಡಿಸ್ಟೋನಿಯಾ ಅಂತ ಹೇಳ್ತೀವಿ, ಅಂದರೆ ಅದು ಏನಕ್ಕೆ ಬಂದಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ, ಇಡಿಯೋಪ್ಯಾಥಿಕ್ ಕಾಸ್ ಅಂತ. ಕಾರಣಗಳಿರೋದಿಲ್ಲ ಅಂತಂದರೆ ಈವನ್ ಆಫ್ಟರ್ ಥರೋಲಿ ಇನ್ವೆಸ್ಟಿಗೇಟಿಂಗ್ ಎವ್ರಿಥಿಂಗ್, MRI ಆಗಲಿ, ಏನು ಇನ್ವೆಸ್ಟಿಗೇಷನ್ ಬಗ್ಗೆ ಬರೋಣ, ಎಲ್ಲ ಮಾಡಿದ್ರೂ ನಮಗೆ ಯಾವುದು ಸ್ಪೆಸಿಫಿಕ್ ಆಗಿ ಒಂದು ಕಾರಣ ಕಂಡಿಡಕ್ಕಾಗಲ್ಲ. ಸೊ ಅಂಥ ಡಿಸ್ಟೋನಿಯಾಸ್ ನಾವು ಪ್ರೈಮರಿ ಡಿಸ್ಟೋನಿಯಾಸ್ ಅಂತ ಹೇಳ್ತೀವಿ. ಅದು ಒಂದ್ಸಲಿ ಸ್ಟಾರ್ಟ್ ಆಯಿತು ಅಂತಂದರೆ ಯೂಶ್ವಲಿ ದೆರ್ ಇಸ್ ನೋ ದಿಸ್ ಥಿಂಗ್, ಇಟ್ ಈಸ್ ಗೋಯಿಂಗ್ ಟು ಪ್ರೋಗ್ರೆಸ್ ವಿದೌಟ್ ಟ್ರೀಟ್ಮೆಂಟ್. ಸೊ ಮಧ್ಯದಲ್ಲಿ ಯಾವಾಗಾದ್ರೂ ನಾವು ಟ್ರೀಟ್ಮೆಂಟ್ ಆದರೂ ಕೊಡಲೇಬೇಕು ಟು ಹಾಲ್ಟ್ ಇಟ್. ಸೆಕೆಂಡರಿ ಡಿಸ್ಟೋನಿಯಾಸ್ ಆಸ್ ಐ ವಾಸ್ ಟೆಲಿಂಗ್ ಯು, ಹೆಡ್ ಇಂಜುರೀಸಿಂದ ಆಗಿರ್ಬೋದು, ಸ್ಟ್ರೋಕಿಂದ ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಮೆಡಿಕೇಶನ್ಸಿಂದ, ಡ್ರಗ್ಸಿಂದ ಆಗಿರ್ಬೋದು, ಡ್ರಗ್ ಅಬ್ಯೂಸಿಂದ ಆಗಿರ್ಬೋದು. ಇಂಥ ಡಿಸ್ಟೋನಿಯಾಸ್ ಏನಂತಂದರೆ ಒನ್ಸ್ ವಿ ಟ್ರೀಟ್ ದ ಪ್ರೈಮರಿ ಕಾಸ್, ಈಗ ಇನ್ಫೆಕ್ಷನ್ ಇತ್ತು ಬ್ರೈನಲ್ಲಿ, ಇನ್ಫೆಕ್ಷನನ್ನು ಟ್ರೀಟ್ ಮಾಡಿಬಿಟ್ಟಿವಿ ಅಂತಂತಂದರೆ ಡಿಸ್ಟೋನಿಯಾ ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ. ಸೊ ಇದಕ್ಕೂ ಲೈಫ್ ಸ್ಟೈಲ್ಗೆ ಏನು ಕನೆಕ್ಷನ್ ಇಲ್ವಾ ಸರ್? ಇದೆ. ಓಕೆ, ಹೇಳಿ ಸರ್ ಅದ್ರ ಬಗ್ಗೆ. ಅದೇ ಸಿ ಹೆಲ್ದಿ ಲೈಫ್ ಸ್ಟೈಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಅವಾಯ್ಡ್ ದಿಸ್ ಥಿಂಗ್, ಗೆಟಿಂಗ್ ಸ್ಟ್ರೋಕ್ಸ್. ಹೆಡ್ ಇಂಜುರೀಸ್ನ ಅವಾಯ್ಡ್ ಮಾಡಬೇಕು, ಹೆಲ್ಮೆಟ್ನ ಧರಿಸ್ಬೇಕು, ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಮೆದುಳಿಗಾಗೋ ಈ ಇನ್ಫೆಕ್ಷನ್ಸ್ ಏನಂತಂದರೆ ಮೋಸ್ಟ್ ಕಾಮನ್ಲಿ ದೇ ವಿಲ್ ಬಿ ಸ್ಪ್ರೆಡಿಂಗ್ ಫ್ರಮ್ ದಿ ನೇಬರಿಂಗ್ ಸೈಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಣ್ಣಲ್ಲಿ ಇನ್ಫೆಕ್ಷನ್ ಇರ್ಬೋದು, ಕಿವಿಯಲ್ಲಿ ಇನ್ಫೆಕ್ಷನ್ ಇರ್ಬೋದು, ಮೂಗಲ್ಲಿ ಇನ್ಫೆಕ್ಷನ್ ಇರ್ಬೋದು. ಇದು ತುಂಬ ಬೇಗ ನಮ್ಮ ಬ್ರೈನ್ಗೆ ಸ್ಪ್ರೆಡ್ ಆಗುತ್ತೆ ಹತ್ತಿರ ಇರೋದ್ರಿಂದ. ಸೊ ಅಂಥವು ಸೀರಿಯಸ್ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂತಂದರೆ ಅದನ್ನು ಬೇಗನೆ ಟ್ರೀಟ್ಮೆಂಟ್ ತೊಗೋಬೇಕು, ಸೊ ದ್ಯಾಟ್ ಬ್ರೈನ್ ಇನ್ಫೆಕ್ಷನ್ಸ್ ಆರ್ ಅವಾಯ್ಡೆಡ್. ಓಕೆ. ಸೊ ಇದಕ್ಕೂ ಸ್ಟ್ರೆಸ್ಗೂ ಏನು ಸಂಬಂಧ ಇಲ್ವಾ ಸರ್? ಸ್ಟ್ರೆಸ್ ಇರೋದ್ರಿಂದ, ಸ್ಟ್ರೆಸ್ಸು ಡಿಸ್ಟೋನಿಯಾ ಅಂತಂತಂದರೆ ವೆನೆವರ್ ಸ್ಟ್ರೆಸ್ ಇಸ್ ದೇರ್, ದ ಡಿಸ್ಟೋನಿಯಾ ವಿಲ್ ಬಿಕಮ್ ಮೋರ್. ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ. ವೆನೆವರ್ ಸ್ಟ್ರೆಸ್ ಇಸ್ ದೇರ್, ಡಿಸ್ಟೋನಿಯಾಸ್ ಆರ್ ಬಾರ್ನ್ ಟು ಬಿಕಮ್ ಮೋರ್ ಇನ್ ದ ಸೆನ್ಸ್. ಸೊ ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡಬೇಕು. ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ಮೋಸ್ಟ್ ಕಾಮನ್ಲಿ ವಾಟ್ ವಿ ಹ್ಯಾವ್ ಸೀನ್ ಇಸ್ the people who are having dystonia should avoid drinking coffee and should avoid taking alcohol. So ಇವೆರಡು ಡ್ರಿಂಕ್ಸ್ ಏನಿದೆ ಡಿಸ್ಟೋನಿಯಾನ ಜಾಸ್ತಿ ಮಾಡುತ್ತೆ. ಓಕೆ. ಕಾಫಿ ಯಾಕೆ ಜಾಸ್ತಿ ಮಾಡುತ್ತೆ ಸರ್? Caffeine content is known to interfere with our neurotransmitters inside the brain, so that the dystonias, there are many studies which show that this caffeine content increase the dystonias ಅಂತ. ಸೊ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಓಕೆ. ಸೊ ಅದನ್ನ ಅಂದರೆ ಲೈಫ್ ಸ್ಟೈಲ್ ಅಂತ ಬಂದಾಗ ಅಥವಾ ಫುಡ್ ಅಂತ ಬಂದಾಗ ಕಾಫಿನ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಕಾಫಿ ಅಂತ ಹೇಳಿದಾಗ ಕೆಲವರು ಡೌಟ್ ಬರುತ್ತೆ, ಬರೀ ಕಾಫಿ ಅಷ್ಟೇನಾ, ಟೀ ಕುಡಿಬೋದಾ ಅಂತ? ಸೊ ಏನು ಹೇಳ್ತೀರಾ? ಕುಡಿಬಹುದು, ಕಾಫಿ ಅಷ್ಟೇ ಅವಾಯ್ಡ್ ಮಾಡಬೇಕಾಗುತ್ತೆ. ಮೋಸ್ಟ್ ಆಫ್ ದ ಸ್ಟಡೀಸ್ ಹ್ಯಾವ್ ಶೋನ್ ಓನ್ಲಿ ಕಾಫಿ ಆಸ್ ಅ ಇಂಡಿಸಿಟಿಂಗ್ ಫ್ಯಾಕ್ಟರ್. ಓಕೆ. ಸೊ ಡಿಸ್ಟೋನಿಯಾದಲ್ಲಿ ಪೇನ್ ಏನಾದರೂ ಇರುತ್ತೆ ಸರ್, ಅಥವಾ ಬಾಡಿ ಕಂಟ್ರೋಲ್ ತಪ್ಪೋದಷ್ಟೇನಾ ಅಂತ? ಕಂಟ್ರೋಲ್ ತಪ್ಪೋದು ಇರುತ್ತೆ, ಪೇನೂ ಇರುತ್ತೆ, ಬಿಕಾಸ್ ಇಟ್ಸ್ ಅ ಮಸಲ್ ಮೂಮೆಂಟ್. ಸೊ ಮಸಲ್ಲು ಇನ್ವಾಲಂಟರಿ ಆಗಿ, ಅಂದರೆ ನಮ್ಮ ಕಂಟ್ರೋಲ್ ಇಲ್ದೇ ಏನಾದರೂ ಮೂಮೆಂಟ್ ಆದರೆ, ಬಿಕಾಸ್ ಆಫ್ ದಟ್ ಕಂಟಿನ್ಯೂಯಸ್ ದಿಸ್ ಥಿಂಗ್, ದಟ್ ಮಸಲ್ ಕಾಂಟ್ರಾಕ್ಷನ್, ಪೇನು ತುಂಬ ಜಾಸ್ತಿ ಇರುತ್ತೆ. ಓಕೆ. ಇದು ಹಠಾತ್ತನೆ ಬರುತ್ತಾ ಹೇಗೆ ಅಂತ? ಅಂದರೆ ಒಮ್ಮೆಗೆ ಇಷ್ಟ ತನಕ ಒಬ್ಬ ವ್ಯಕ್ತಿಗೆ ಇರಲಿಲ್ಲ ಡಿಸ್ಟೋನಿಯಾ, ಸಡನ್ ಆಗಿ ಬಂದ್ಬಿಡುತ್ತಾ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಸೂಚನೆ ಕೊಟ್ಟಿರುತ್ತಾ, ಹೇಗೆ ಅಂತ? ಇದು ಯಾರಿಗಾದ್ರೂ ಬರ್ಬೋದು, ಯಾವಾಗಲಾದರೂ ಬರ್ಬೋದು, ಸಡನ್ ಆಗೂ ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವಾಟ್ ಇಸ್ ಅ ಕಾಸ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಆಲ್ ಆಫ್ ಅ ಸಡನ್ ಆ ಏರಿಯಾಲಿ ಯಾರಿಗಾದ್ರೂ ಸ್ಟ್ರೋಕ್ ಆಗಿಬಿಡ್ತು, ಇಲ್ಲಾಂದ್ರೆ ಆ ಏರಿಯಾಲಿ ಏನಾದರೂ ಸ್ವಲ್ಪ ಇಂಜುರಿ ಆಯಿತು, ಆಸ್ ಐ ಟೋಲ್ಡ್ ಯು ದ ಬೇಸಲ್ ಗ್ಯಾಂಗ್ರಿಯಾ ಏರಿಯಾ ಆಫ್ ದ ಬ್ರೈನ್, ಆ ರೀತಿ ಇಂಜುರಿ ಆಯಿತು ಅಂತಂತಂದರೆ ಯಾವ ವ್ಯಕ್ತಿಗಾದರೂ ಯಾವಾಗಾದರೂ ಬರ್ಬೋದು. ಓಕೆ. ಮಾನಸಿಕವಾಗಿ ಹೇಗೆ ಇದು ಒಬ್ಬ ವ್ಯಕ್ತಿಯನ್ನು ಕುಗ್ಗಿಸ್ಬಿಡುತ್ತೆ? ಸೋಷಿಯಲಿ ಎಷ್ಟು ಕಷ್ಟ ಆಗ್ಬೋದು ಅವರಿಗೆ ಅಂತ? ಸಿ ದ ಡಿಸ್ಟೋನಿಯಾಸ್ ಒಂದು
ವರ್ಕ್ ರಿಲೇಟೆಡ್ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಆ್ಯಸ್ ಐ ವಾಸ್ ಟೆಲಿಂಗ್ ಯು ವಿ ಆಪ್ರೇಟೆಡ್ ಸಮ್ ಪೀಪಲ್ ಮ್ಯೂಸಿಷಿಯನ್ಸ್ ಮೇನ್ಲಿ ಗಿಟಾರಿಸ್ಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇಂಥವ್ರು ಏನಂತಂತಂತಂದರೆ ಅವರು ಪ್ರೊಫೆಷನ್ನೇ ಅದಿರುತ್ತೆ, ಪ್ಲೇಯಿಂಗ್ ಗಿಟಾರ್ ಆ್ಯಂಡ್ ದೇರ್ ಲೈವ್ಲಿಹುಡ್ ಇಸ್ ಬಿಕಾಸ್ ಆಫ್ ದಿಸ್ ಥಿಂಗ್, ಹೌದು, ಮ್ಯೂಸಿಕ್ ಇಟ್ ಸೆಲ್ಫ್. ಸೊ ಅಂಥವ್ರಿಗೆ ಏನಂತಂತಂದ್ರೆ ಆಲ್ ಆಫ್ ಅ ಸಡನ್ ಬಿಕಾಸ್ ಆಫ್ ದ ಡಿಸ್ಟೋನಿಯಾ ಅವ್ರಿಗೆ ಅದನ್ನು ನುಡ್ಸಕ್ಕೆ ಬರಲ್ಲ, ಆಡ್ಸಕ್ಕೆ ಬರಲ್ಲ. ಈವನ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಪ್ಲೇಯರ್ಸ್ ಆಲ್ಸೋ ದ ಸೇಮ್ ಪ್ರಾಬ್ಲಮ್. ಗೋಲ್ಫರ್ಸ್ ಆಗಲಿ, ಟೆನಿಸ್ ಪ್ಲೇಯರ್ಸ್ ಆಗಲಿ, ಆಲ್ ಆಫ್ ಅ ಸಡನ್ ಬಿಕಾಸ್ ಆಫ್ ದ ಡಿಸ್ಟೋನಿಯಾ ದಿಲ್ ವಿಲ್ ನಾಟ್ ಬಿ ಏಬಲ್ ಟು ಪ್ಲೇ ದೇರ್ ಗೇಮ್ ಆ್ಯಂಡ್ ದೇರ್ ಇಸ್ ರಿಸ್ಕ್ ಆಫ್ ಲೂಸಿಂಗ್ ದ ಜಾಬ್. ಸೊ ಆ ಥರ ಇರುತ್ತೆ. ಸೆಕೆಂಡ್ ಥಿಂಗ್ ಏನಂತಂದರೆ ಸೋಷಿಯಲ್ ಇಶ್ಯೂಸಲ್ಲಿ ದ ಡಿಸ್ಟೋನಿಯಾಸ್ ವಿಚ್ ವಿಲ್ ಬಿ ಅಫೆಕ್ಟಿಂಗ್ ಮೇನ್ಲಿ ದ ಫೇಸ್ ಪಾರ್ಟ್ ಆ್ಯಂಡ್ ಕಣ್ಣಲ್ಲಿ ಮುಖ್ಯವಾಗಿ. ಬ್ಲೆಫ್ರೋಸ್ಪಾಸಮ್ ಅಂತ ಏನು ಹೇಳ್ತಾ ಇದ್ದೀವಲ್ವಾ, ಕಣ್ಣು ರೆಪ್ಪೆ ಹೊಡ್ಕೊಳ್ಳೋದಂತಾರೆ ಬ್ಲೆಫ್ರೋಸ್ಪಾಸಮ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮ್ಸ್. ನಾವು ಸೋಷಿಯಲ್ ಸ್ಟಿಗ್ಮಾ ತುಂಬ ಜಾಸ್ತಿ ಇರುತ್ತೆ. ಹೊರಗಡೆ ಹೋದಾಗ ಆಲ್ ಆಫ್ ಅ ಸಡನ್ ಇಫ್ ಇಟ್ ಆಲ್ ಒಂದೇ ರೆಪ್ಪೆ ಹೊಡ್ಕೋತಾ ಇತ್ತು ಅಂತಂತಂದ್ರೆ ಇಟ್ ಈಸ್ ನೋಡೋಕ್ಕೂ ಸ್ವಲ್ಪ ಎಬ್ನಾರ್ಮಲ್ ಆಗಿ ದೇ ವಿಲ್ ಬಿ ಹ್ಯಾವಿಂಗ್ ಕಂಪ್ಲೀಟ್ ಸೋಷಿಯಲ್ ದಿಸ್ ಥಿಂಗ್, ದೇ ವಿಲ್ ಡಿಸ್ಟೆನ್ಸ್ ದೆಮ್ಸೆಲ್ಸ್ ಸೋಷಿಯಲಿ ಅಂತ, ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಆ್ಯಂಡ್ ಸಮ್ ಪೀಪಲ್ ಒಂದು ರೆಪ್ಪೆ ಬಿಟ್ಟು ಒಂದು ಸೈಡ್ ಆಫ್ ಫೇಸು ಕಂಪ್ಲೀಟ್ಲಿ ಇನ್ವಾಲ್ವ್ ಆಗುತ್ತೆ. ನಾವು ಹೆಮಿಫೇಷಿಯಲ್ ಸ್ಪಾಸಮ್ಸ್ ಅಂತ ಹೇಳ್ತೀವಿ. ಹೆಮಿಫೇಷಿಯಲ್ ಸ್ಪಾಸಮ್ಸ್ ಆರ್ ನಾಟ್ ಟ್ರೂಲಿ ಡಿಸ್ಟೋನಿಯಾಸ್, ಬಟ್ ಏನಂತಂತಂದರೆ ಒಂದು ಹೋಲ್ ಸೈಡ್ ಆಫ್ ದ ಫೇಸ್, ಚೀಕ್ಸ್ ಆಗಲಿ, ನಮ್ಮ ಜಾ ಆಗಲಿ, ನಮ್ಮ ಕಣ್ಣಾಗಲಿ ಒಂದೇ ಸತಿ ವೆರಿ ವೈಲೆಂಟ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ ದೋಸ್ ಕೇಸಸ್ ಸೋಷಿಯಲ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ದೋಸ್ ಪೇಷಂಟ್ಸ್ ಟು ಕಮ್ ಔಟ್ ಆ್ಯಂಡ್ ಲೀಡ್ ಅ ನಾರ್ಮಲ್ ಲೈಫ್. ಓಕೆ. ಸೊ ಕೆಲವೊಂದಿಷ್ಟು ಈಗ ನೀವು ಹೇಳಿದ್ರೆ ಪ್ರೊಫೆಷನಿಗೂ ಕಷ್ಟ ಆಗ್ಬೋದು ಅಂತ. ಈಗ ಡ್ರೈವಿಂಗ್ ಅಂತ ಬಂದಾಗ ಕೆಲವರು ಡ್ರೈವಿಂಗನ್ನೇ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಂದಿಷ್ಟು ಸೂಕ್ಷ್ಮವಾಗಿರುವಂಥ ಕೆಲಸಗಳು ಇದ್ದೇ ಇರುತ್ತೆ. ಸೊ ಅಂಥವ್ರು ಆ ಜಾಬನ್ನು ಮಾಡಬಾರ್ದು ಹಾಗಿದ್ರೆ, ಯಾಕಂತ ಹೇಳಿದ್ರೆ ಹ್ಯಾಂಡಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಹ್ಯಾಂಡ್ ಶೇಕ್ ಆಯಿತು, ಕಂಟ್ರೋಲ್ ತಪ್ಪಿತು ಅಂತ ಹೇಳಿದಾಗ ಸಮಸ್ಯೆ ಆಗುವಂಥ ಚಾನ್ಸಸ್ ಇರಬಹುದು. ಡೆಫಿನೆಟ್ಲಿ ಇರ್ಬೋದು. ಆ ರೀತಿ ಇದರಲ್ಲಿ ಹೂಸೋವರ್ ಆರ್ ಡೂಯಿಂಗ್, ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಅಂತ ಬಿಟ್ಬಿಡೋಣ, ಸಮ್ ಮಷಿನರಿ ಜಾಬ್ಸ್ ಹೂ ಆರ್ ಇನ್ ಟು ದಿಸ್ ಬಿಗ್ ಹ್ಯಾವಿ ಮಷಿನರಿ ಜಾಬ್ಸ್ ಆ್ಯಂಡ್ ಆಲ್, ಅಂಥವರಲ್ಲಿ ಈ ರೀತಿ ಡಿಸ್ಟೋನಿಯಾಸ್ ಇದ್ದರೆ, ಹ್ಯಾಂಡ್ ಡಿಸ್ಟೋನಿಯಾಸ್ ಅಥವಾ ಲೆಗ್ ಡಿಸ್ಟೋನಿಯಾಸ್ ಆ ರೀತಿ ಇದ್ದರೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಬಿಕಾಸ್ ದಟ್ ವಿಲ್ ಬಿ ಎಂಡೇಂಜರಿಂಗ್ ದೇರ್ ಲೈಫ್ ಆಲ್ಸೋ ವೈಲ್ ಡೂಯಿಂಗ್ ದಟ್. ಎಕ್ಸಸೈಸ್ ಮಾಡಿದ್ರೆ ಡಿಸ್ಟೋನಿಯಾ ಹೋಗುತ್ತೆ ಅನ್ನೋವಂಥದ್ದು ಎಷ್ಟು ಸರಿ ಸರ್? ಎಕ್ಸಸೈಸ್ ಅನ್ನೋಕ್ಕಿಂತನೂ ಸ್ಪೆಸಿಫಿಕ್ ಫಿಸಿಯೋಥೆರಪಿಕ್ ಎಕ್ಸಸೈಸಸ್ ಏನಿದೆ ಅಲ್ವಾ, ದ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಏನಿದೆ ಟು ದ ಮಸಲ್ಸ್, ಸ್ಟ್ರೆಚಿಂಗ್ ಟೆಕ್ನಿಕ್ಸ್ ಏನಿದೆ, ಅದನ್ನು ಮಾಡಿದರೆ ದ ಡಿಸ್ಟೋನಿಯಾ ಆಗಿರೋದ್ರಿಂದ ಏನು ಮಸಲ್ ಪೇನ್ಸ್, ಮಸಲ್ ಕ್ರ್ಯಾಂಪ್ಸ್ ಮತ್ತು ಜಾಯಿಂಟ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಬೋದು. ಓಕೆ. ಈಗ ಒಬ್ಬ ವ್ಯಕ್ತಿಗೆ ಡಿಸ್ಟೋನಿಯಾ ಬಂದಿದೆ, ಸೊ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಅದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸರ್, ಈಗ ಹಾಸ್ಪಿಟಲಿಗೆ ಬಂದಾಗ ನೀವು ಬೇರೆ ಏನಾದರೂ ಟೆಸ್ಟ್ ಮಾಡ್ತೀರಾ, ಅಥವಾ ಬರೀ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋ ಹಿಸ್ಟ್ರಿ ತಗೊಂಡೇ ಅಲ್ಲಿ ಡಿಸೈಡ್ ಮಾಡಿಬಿಡ್ತೀರಾ ಈ ಡಿಸ್ಟೋನಿಯಾ ಇದೆ ಅನ್ನೋ ಥರ ಹೇಗೆ ಅಂತ? ಇಲ್ಲ, ಫಸ್ಟ್ ಪೇಷಂಟ್ ನೋಡೋದು ತುಂಬ ಇಂಪಾರ್ಟೆಂಟು. ಹಿಸ್ಟ್ರಿ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಆ್ಯಸ್ ಐ ಟೋಲ್ಡ್ ಯು, we have to rule out whether it's a primary dystonia or it's a secondary one. Secondary to some problem. For example, infection, stroke or head injuries. ಆ ರೀತಿ ಏನಿದೆಯಾ ನೋಡಬೇಕು. ಅದರ ಪ್ರಕಾರವಾಗಿ ಮೇನ್ಲಿ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. It can be blood investigations also whenever we are suspecting any drug intake or drug abuse and all those things. Second thing, there are some diseases. For example, Wilson's disease and all those things. ನಮ್ಮ ಇದರಲ್ಲಿ ಹ್ಯಾವಿ ಮೆಟಲ್ಸ್ ಜಾಸ್ತಿ ಆದಾಗ ಆ ರೀತಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಯೂಶಲಿ ವಿ ಗೆಟ್ ಟೆಸ್ಟ್ ಫಾರ್ ಆಲ್ ದೋಸ್ ಥಿಂಗ್ಸ್. ಮೆಟಲ್ ಕಂಟೆಂಟ್ ಎಷ್ಟಿದೆ ಬಾಡಿಯಲ್ಲಿ ಅದನ್ನು ನೋಡ್ತೀವಿ. ಸೆಕೆಂಡ್ ಥಿಂಗ್ ವಿಲ್ ಬಿ ಸ್ಕ್ಯಾನಿಂಗ್ ಆಫ್ ದ ಬ್ರೈನ್. We might get a CT scan or else a MRI scan. In some cases we get something called a SPET CT ಅಂತ ಬರುತ್ತೆ. Okay. So ಅದನ್ನು ನೋಡಿಕೊಂಡು which part of the brain is affected, whether there is any visible scarring or visible this thing in that part of the brain which is causing all the problems ಅಂತ ನೋಡಿಕೊಂಡು then we'll decide upon the line of treatment. ಓಕೆ. ಈಗ ಡಿಟೆಕ್ಟ್ ಆಯಿತು, ಟೆಸ್ಟಲ್ಲಿ ಗೊತ್ತಾಯಿತು ಇದು ಡಿಸ್ಟೋನಿಯಾ ಅಂತ, ನೀವು ಪೇಷಂಟ್ ಕಡೆಯವ್ರಿಗೆ ಹೇಳಿದಾಗ ಅಥವಾ ಆ ಪರ್ಸನ್ಗೆ ಹೇಳಿದಾಗ ಅವ್ರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ನನಗೂ ಈ ಥರ ಒಂದು ಸಮಸ್ಯೆ ಬಂದಿದೆ, ಅದು ಡಿಸ್ಟೋನಿಯಾ, ಹೆಸರೇ ಇದುವರೆಗೂ ಕೇಳೇ ಇಲ್ದಿರುವಂಥ ಒಂದು ಸಮಸ್ಯೆ ನಮಗೆ ಬಂದಿದೆ ಅಂದಾಗ ಹೆಂಗಿರುತ್ತೆ ಸರ್, ರಿಯಾಕ್ಷನ್ ಹೇಗಿರುತ್ತೆ? ಇವಾಗಿನಿರೋ ಟೆಕ್ನಾಲಜೀಸ್ ಪ್ರಕಾರ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಪ್ರಕಾರ ಮೋಸ್ಟ್ ಆಫ್ ದೀಸ್ ಡಿಸ್ಟೋನಿಯಾಸ್ ಏನಿದೆ ಅಲ್ವಾ, ದೇ ಆರ್ not curable but treatable in the sense. Most of the dystonias can be treated.
ಸೊ ದ ಫಸ್ಟ್ ಲೈನ್ ಆಫ್ ನಾವು ಹೇಳಿದಾಗ ಆಬ್ವಿಯಸ್ಲಿ ಯಾರಿಗಾದ್ರೂ ಡಿಸ್ಟೋನಿಯಾ ಆಗುತ್ತೆ. ಪ್ರಾಬ್ಲಮ್ ಅಂತಂತಂದರೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ಬಟ್ ವೆನ್ ವಿ ಟೆಲ್ ದೆಮ್ ಕ್ಲಿಯರ್ಲಿ ದಟ್ ಇದು ಡೆಫಿನೆಟ್ಲಿ ಟ್ರೀಟಬಲ್ ಇದೆ, ವಿ ಕ್ಯಾನ್ ಟ್ರೀಟ್ ಇಟ್ ವಿತ್ variety of this thing medications or with some interventions ಅಂತಂತಂದ್ರೆ most of them will agree to it. ಓಕೆ. ಈ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಾವು ಟ್ರೀಟ್ ಮಾಡದೆ ಹೋದಾಗ ಅದು ಸ್ಟೇಜ್ ಬೈ ಸ್ಟೇಜ್ ಹೋಗಿ ನಮಗೇನೋ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಬಾರಿ ಜೀವಕ್ಕೆ ಕುತ್ತು ಬರಬಹುದು. ಆದರೆ ಈ ಒಂದು ಕೇಸಲ್ಲಿ ಅಂದರೆ ಈ ಥರದ ಪ್ರಾಬ್ಲಮ್ಸ್ ಇತ್ತು, ನರ್ವ್ ಪ್ರಾಬ್ಲಮ್ ಇತ್ತು ಅಂದಾಗ ಟ್ರೀಟ್ ಮಾಡದೇ ಇದ್ರೂ ಕೂಡ ಏನಾದರೂ ಸಮಸ್ಯೆ ಆಗಲ್ಲ, ಲೈಫ್ ಸ್ಟೈಲಿಗೆ ಎಫೆಕ್ಟ್ ಆಗ್ಬೋದಷ್ಟೇ, ಕ್ವಾಲಿಟಿ ಆಫ್ ಲೈಫ್ ಡೌನ್ ಆಗ್ಬೋದಷ್ಟೇ, ಅದರಿಂದ ಆಚೆಗೆ ಏನು ಆಗಲ್ಲ ಅನ್ನೋ ಥರನೇ ಇರುತ್ತಾ, ಹೇಗೆ ಸರ್? ಡೆಫಿನೆಟ್ಲಿ ಈ ಕಾಯಿಲೆ ಏನಿದೆ ಬಿಕಾಸ್ ಇಟ್ ಈಸ್ ಅಫೆಕ್ಟಿಂಗ್ ಓನ್ಲಿ ಒನ್ ಪಾರ್ಟ್ ಆಫ್ ದ ಬ್ರೈನ್. ಯೂಶ್ವಲಿ ನಾನು ಯಾವುದು ಡಿಸ್ಟೋನಿಯಾಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಲ್ವಾ ನಿಮಗೆ, ಇದು ಜೀವಕ್ಕಂತೂ ಅಪಾಯ ಆಗಲ್ಲ ಇದು. ಅಂಟಿಲ್ ಅನ್ಲೆಸ್ ನಾನು ಹೇಳಿದಂಗೆ ನಿಮಗೆ ವರ್ಕ್ ರಿಲೇಟೆಡ್ ಇದರಲ್ಲಿ ಏನಾದರೂ ತೊಂದರೆ ಆಗಬಹುದು, ಅದಾಗ್ಬೋದು. ಬಟ್ ಜೀವಕ್ಕೇನು ಅಪಾಯ ಆಗಲ್ಲ. ಬಟ್ ಮೋಸ್ಟ್ ಆಫ್ ದ ಡಿಸ್ಟೋನಿಯಾಸ್ ಆರ್ ಪ್ರೋಗ್ರೆಸಿವ್. ಸೊ ಮುಂದೆ ವಿದೌಟ್ ಟ್ರೀಟ್ಮೆಂಟ್ ಏನಂತಂದ್ರೆ ಅದು ಸಿವಿಯರ್ ಹಾಕ್ಕೊಂಡು ಹೋಗುತ್ತೆ. ಸಿವಿಯರ್ ಹಾಕ್ಕೊಂಡು ಹೋಗಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಕಂಪ್ಲೀಟ್ಲಿ ಮೇಕ್ ಅ ಪರ್ಸನ್ ನಾಟ್ ವರ್ಕಬಲ್. ಓಕೆ. ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್, ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ನೀವು ಹೇಳಿದ್ರೆ ಇದರಲ್ಲೂ ಕೂಡ ವೆರೈಟಿ ಟೈಪ್ಸ್ ಇದ್ದಾವೆ, ಅದರಲ್ಲೂ ಕೂಡ ನೀವು ಹೇಳ್ದಂಗೆ ಪ್ರೈಮರಿ ಇದೆ, ಸೆಕೆಂಡರಿ ಇದೆ. ಸೊ ಚಿಕಿತ್ಸೆ ಹೇಗೆ ವೇರಿ ಆಗ್ತಾ ಹೋಗುತ್ತೆ ಅಂತ? ಸೇಮ್ ಅದರಲ್ಲಿ ಸೆಕೆಂಡರಿ ಕಾಸಸ್ ಇತ್ತು ಅಂತಂತಂದ್ರೆ ವಿ ಹ್ಯಾವ್ ಟು ಟ್ರೀಟ್ ದೋಸ್ ಥಿಂಗ್ಸ್. ಇಫ್ ಇಟ್ ಆಲ್ ಇನ್ಫೆಕ್ಷನ್ ಇತ್ತು ಅಂದ್ರೆ ಅದನ್ನು ಟ್ರೀಟ್ ಮಾಡಬೇಕು. ಇಫ್ ಇಟ್ ಆಲ್ ಹೆಡ್ ಇಂಜುರೀಸ್ ಇತ್ತು ಅಂದ್ರೆ ಅದನ್ನು ಟ್ರೀಟ್ ಮಾಡಬೇಕು. ಸಮ್ ಪೇಷಂಟ್ಸ್ ವಿಲ್ ಬಿ ಹ್ಯಾವಿಂಗ್ ವೆರಿ ಸ್ಮಾಲ್ ಟ್ಯೂಮರ್ಸ್ ಇನ್ಸೈಡ್ ದ ಬ್ರೈನ್, ಅದೇ ಸೇಮ್ ಪ್ಲೇಸ್. ಆ ರೀತಿ ಟ್ಯೂಮರ್ಸ್ ಇತ್ತಂತಂದರೆ ಆಪ್ರೇಷನು ಅಥವಾ ಬೇರೆ ಯಾವುದೇ ಮೊಡಲಿಟಿಯಿಂದ ಆ ಟ್ಯೂಮರ್ಸ್ನ ತೆಗಿಬೇಕು. ದೆನ್ ಆಟೋಮೆಟಿಕ್ಲಿ ದ ಡಿಸ್ಟೋನಿಯಾಸ್ ವಿಲ್ ಕಮ್ ಡೌನ್. ಪ್ರೈಮರಿ ಡಿಸ್ಟೋನಿಯಾಸಲ್ಲಿ ಡೆಫಿನೆಟ್ಲಿ ದ ಫಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ವಿ ಹ್ಯಾವ್ ವೆರೈಟಿ ಆಫ್ ಡ್ರಗ್ಸ್ ವಿತ್ ವಿಚ್ ಎನಿ ನ್ಯೂರಾಲಜಿಸ್ಟ್ಸ್ ವಿಲ್ ಟ್ರೀಟ್ ದ ಡಿಸ್ಟೋನಿಯಾ. ಇನ್ ಸಮ್ ಕೇಸಸ್ ಇಟ್ ಸೋ ಹ್ಯಾಪನ್ಸ್ ನಾವು ಮಾತ್ರೆಗಳನ್ನು ಕೊಟ್ಟರು ಬೇರೆ ಬೇರೆ ಮಾತ್ರೆಗಳನ್ನು ಟ್ರೈ ಮಾಡಿದ್ರು ಡಿಸ್ಟೋನಿಯಾಸ್ ಕಮ್ಮಿ ಆಗಲ್ಲ. ಆ ರೀತಿ ಕಂಡೀಷನಲ್ಲಿ ವಿ ಕ್ಯಾನ್ ಗೋ ವಿತ್ ಇಂಜೆಕ್ಷನ್ಸ್ ಅಂತಂದರೆ ಇಂಜೆಕ್ಷನ್ಸ್ ಆರ್ ವೆರಿ ವೆರಿ ಇಫೆಕ್ಟಿವ್ ಇನ್ ಫೋಕಲ್ ಡಿಸ್ಟೋನಿಯಾಸ್ ಅಂತ ಹೇಳ್ತೀವಿ. ಫೋಕಲ್ ಅಂತಂದರೆ ಆ್ಯಸ್ ಐ ಟೋಲ್ಡ್ ಯು, ಕಂಟ್ರಪ್ ಏನಾದರೂ ಹೊಡ್ಕೋತಾ ಇದ್ದರೆ, ಚೀಕ್ ಮಸಲ್ಸು ಇದಾಗ್ತಾ ಇದ್ದರೆ, ಲಿಪ್ ಮಸಲ್ಸು ಇದಾಗ್ತಾ ಇದ್ದರೆ, ಶೇಕ್ ಆಗ್ತಾ ಇದ್ದರೆ, ಇಲ್ಲಾಂದರೆ ಹ್ಯಾಂಡ್ ಡಿಸ್ಟೋನಿಯಾ ಇತ್ತು ಅಂತಂತಂದರೆ ಇಂಜೆಕ್ಷನ್ಸು ಅವೈಲೇಬಲ್ ಇದೆ. ಮೋಸ್ಟ್ ಕಾಮನ್ಲಿ ನಾವು ಬೊಟಾಕ್ಸ್ ಅಂತ ಯೂಸ್ ಮಾಡ್ತೀವಿ. ಬೊಟಾಕ್ಸ್ ಇಂಜೆಕ್ಷನ್ಸ್ ಕೊಟ್ಟರೆ the response rates are very very good. But in generalized dystonia ಅಂದರೆ whole of the body is getting affected, ಆ ರೀತಿ ಇತ್ತು ಅಂತಂತಂದರೆ ಸರ್ಜಿಕಲ್ ಆಪ್ಷನ್ಸು ಇದೆ. ಸರ್ಜರಿಯಲ್ಲಿ ಎರಡು ಆಪ್ಷನ್ನು ನಾವು ಯೂಶ್ವಲಿ ಇದು ಮಾಡೋದು. ಒನ್ ಥಿಂಗ್ ಈಸ್ ಸರ್ಜರಿಲಿ ನಾವು ಯೂಶ್ವಲಿ ಮಾಡೋದು ಏನಂತಂತಂದ್ರೆ ಒಂದು ಸ್ಮಾಲ್ ಹೋಲ್ ಮಾಡ್ತೀವಿ. ಹೋಲ್ ಮಾಡಿಕೊಂಡು ಒಳಗಡೆ ಮೈಕ್ರೋ ಕ್ಯಾಥೆಟರ್ಸ್ ಅಂತ ಇರುತ್ತೆ. ಸೊ ಮೈಕ್ರೋ ಎಲೆಕ್ಟ್ರೋಡ್ಸ್ ಅಂತ ಇರುತ್ತೆ. ಮೈಕ್ರೋ ಎಲೆಕ್ಟ್ರೋಡ್ಸ್ ಹಾಕಿ ಆ ಸ್ಪೆಸಿಫಿಕ್ ಏರಿಯಾ ಆಫ್ ಬ್ರೈನಲ್ಲಿ ಹೋಗಿ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತೀವಿ ಅಥವಾ ಅದನ್ನು ಅಬ್ಲೇಟ್ ಮಾಡ್ತೀವಿ. ವಿ ಕಾಲ್ ಇಟ್ ಆಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ಇಫ್ ಇಟ್ ಆಲ್ ಓನ್ಲಿ ಒನ್ ಸೈಡ್ ಆಫ್ ದಿಸ್ ಥಿಂಗ್ ಬಾಡಿ ಇಸ್ ಅಫೆಕ್ಟೆಡ್ ಅಂತಂತಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ನ ಮಾಡ್ಬೋದು. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಇಸ್ ಕ್ವೈಟ್ ಸೇಫ್. ಇಫ್ ವಿ ಆರ್ ಡೀಲಿಂಗ್ ವಿತ್ ಜನರಲೈಸ್ಡ್ ಡಿಸ್ಟೋನಿಯಾ ಅಂತಂತಂದರೆ ದರ್ ಇಸ್ ಅ ಪ್ರೊಸೀಜರ್ ಕಾಲ್ಡ್ DBS ಅಂತ ಹೇಳ್ತೀವಿ, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ. ವೇರೇನ್ ಆನ್ ಐದರ್ ಸೈಡ್ಸ್ ಅಂದರೆ ಬೋತ್ ಸೈಡ್ಸ್ ಆಫ್ ದ ಬ್ರೈನ್ ವಿ ಕ್ಯಾನ್ ಡೂ ಅ ವೆರಿ ಸ್ಮಾಲ್ ಹೋಲ್, ಗೋ ಇನ್ಸೈಡ್ ವಿತ್ ಅ ಮೈಕ್ರೋ ಎಲೆಕ್ಟ್ರೋಡ್, ಅಲ್ಲಿ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡಿ DBS ಹ್ಯಾಸ್ ಆಲ್ಸೋ ಗಾಟ್ ವೆರಿ ಗುಡ್ ರಿಸಲ್ಟ್ಸ್ ಇನ್ ದಿಸ್ ಕೈಂಡ್ ಆಫ್ ಜನರಲೈಸ್ಡ್ ಡಿಸ್ಟೋನಿಯಾಸ್. ಓಕೆ. ಹಾಗಿದ್ರೆ ಎಲ್ಲ ಡಿಸ್ಟೋನಿಯಾಗೂ ಸರ್ಜರಿ ಬೇಕಾ? ಎಲ್ಲ ಡಿಸ್ಟೋನಿಯಾಗೂ ಡೆಫಿನೆಟ್ಲಿ ಸರ್ಜರಿ ಬೇಡ. ಮೋಸ್ಟ್ ಆಫ್ ದ ಡಿಸ್ಟೋನಿಯಾಸ್ ಸರ್ಜರಿ ಬೇಡವೇ ಬೇಡ. ಓಕೆ. ಯಾವ ಹಂತದಲ್ಲಿ ಬೇಕಾಗುತ್ತೆ ಅಂತ? ಮೇ ಬಿ ಅರೌಂಡ್ 80 to 85% ಆಫ್ ಡಿಸ್ಟೋನಿಯಾಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಮೆಡಿಕೇಶನ್ಸ್. ಯಾವ ರೀತಿಯಾಗಿ ಇಂಜೆಕ್ಷನ್ಸ್ ಆಗಲಿ ಅಥವಾ ಸರ್ಜರಿ ಆಗಲಿ, ಸರ್ಜಿಕಲ್ ಇಂಟರ್ವೆನ್ಷನ್ ಆಗಲಿ ಬೇಕಾಗಿಲ್ಲ. ಓನ್ಲಿ ಮೆಡಿಕಲಿ ಇಂಟ್ರಾಕ್ಟಬಲ್ ಡಿಸ್ಟೋನಿಯಾಸ್ ಏನಿರುತ್ತಲ್ವ ಅದರಲ್ಲಿ ಈ ರೀತಿ ಇಂಟರ್ವೆನ್ಷನ್ಸ್ಗಳು ಬೇಕು. ಓಕೆ. ನೀವು ಮಾತಾಡ್ತಾ ಹೇಳಿದ್ರಿ ಸರ್ ಬೋಟಾಕ್ಸ್ ಇಂಜೆಕ್ಷನ್ ಇದೆ ಅಂತ. ಸೊ ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಏನಿದು, ಹೇಗೆ ಬೋಟಾಕ್ಸ್ ಅಂತಂತಂದ್ರೆ ಬೋಟಾಕ್ಸ್ ಇಸ್ ಅ ಟ್ರೇಡ್ ನೇಮ್ ಆಕ್ಚುಲಿ. ವಿ ಕಾಲ್ ಇಟ್ ಆಸ್ ಬೊಟುಲಿಸಮ್ ಟಾಕ್ಸಿನ್ ಅಂತ ಹೇಳ್ತೀವಿ. ಬೊಟುಲಿಸಮ್ ಟಾಕ್ಸಿನ್ ಅಂತಂತಂದ್ರೆ ದಿಸ್ ವಿಲ್ ಪ್ಯಾರಲೈಸ್ ಮೋಸ್ಟ್ ಆಫ್ ದ ಇಂಪಲ್ಸಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ನರ್ವ್ಸ್. ಓಕೆ. ಸೊ ಅದು ಒಂದು ರೀತಿ ಕೆಮಿಕಲಿ ನಾವು ನರ್ವ್ ಸಪ್ಲೈ ಏನಿದೆ ಮಸಲ್ಸ್ಗೆ ಅದನ್ನು ನಾವು ಕಟ್ ಡೌನ್ ಮಾಡಿಬಿಡ್ತೀವಿ.
ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಯಾವ ಮಸಲ್ಸ್ ಅಫೆಕ್ಟ್ ಆಗಿದೆ ಅದನ್ನು ನೋಡಬೇಕು. ಯಾವ ಮಸಲ್ಸು, ಈಗ ಹ್ಯಾಂಡ್ ಮಸಲ್ಸ್ ಅಂತ ನಾನು ಹೇಳಿದೆ ಅಲ್ವಾ ನಿಮಗೆ, ಹ್ಯಾಂಡ್ ಮಸಲ್ಸಲ್ಲಿ ವಿಲ್ ಬಿ ಹ್ಯಾವಿಂಗ್ ಫ್ಲೆಕ್ಸರ್ ಮಸಲ್, ಎಕ್ಸ್ಟೆನ್ಸರ್ ಮಸಲ್ಸ್, ಪ್ರೋನೇಟರ್, ಸುಪಿನೇಟರ್ ಅಂತ ಯಾವ ಮಸಲ್ಸ್ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿದೆ ಅದನ್ನು ಮ್ಯಾಪಿಂಗ್ ಮಾಡಿಕೊಂಡು ಕರೆಕ್ಟ್ ಡೋಸಸ್ಸಲ್ಲಿ ಇಂಜೆಕ್ಷನ್ಸ್ ಕೊಟ್ಟರೆ ದ ಇಫೆಕ್ಟ್ಸ್ ಆರ್ ವೆರಿ ವೆರಿ ಗುಡ್. ಓಕೆ. ಫಾರ್ ಎಕ್ಸಾಂಪಲ್ ಈ ಕಣ್ರಪ್ಪೆದು ಬ್ಲೆಫ್ರೋಸ್ಪಾಸಮ್ ಅಂತ ಮಾತಾಡ್ತಾ ಇದ್ದೀವಲ್ವ, ಅದರಲ್ಲೂ ನಾವು ಆ ಇಂಜೆಕ್ಷನ್ಸನ್ನ ಕೊಟ್ಟರೆ ಇಫೆಕ್ಟ್ ವಿಲ್ ಬಿ ಇಮಿಡಿಯೇಟ್. ಮೋಸ್ಟ್ ಆಫ್ ದಿಸ್ ಥಿಂಗ್ಸ್ ವಿಲ್ ಬಿ ಇಮಿಡಿಯೇಟ್. ಬಟ್ ಒಂದೇ ಡ್ರಾಬ್ಯಾಕ್ ಏನಂತಂತಂದರೆ ಯೂಶ್ವಲಿ ದ ಇಫೆಕ್ಟ್ ವಿಲ್ ಬಿ ಶಾರ್ಟ್ ಲಿವ್ಡ್ ಅಂತಂತಂದರೆ ಯು ಕ್ಯಾನ್ ಸೇ ಅರೌಂಡ್ 3 months 6 months or ಮ್ಯಾಕ್ಸಿಮಮ್ ಟು 1 year ಇರ್ಬೋದು ಇಫೆಕ್ಟು. ಅದಾದಮೇಲೆ ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ತನಕ ಅಷ್ಟೇ ನಾರ್ಮಲ್ ಆಗಿರ್ತಾರೆ ಅಂತನಾ? ವಾಪಸ್ ಬರೋ ಸಾಧ್ಯತೆ ಇರುತ್ತೆ ವಿತ್ ಇಂಜೆಕ್ಷನ್ಸ್. ಬಿಕಾಸ್ ಆ ಪವರ್ ಇರೋವರೆಗೆ ಮಾತ್ರ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಒನ್ಸ್ ದ ಪವರ್ ನಿಂತು ಹೋಯಿತು ಮತ್ತೆ ವಾಪಸ್ ಡಿಸ್ಟೋನಿಯಾ ಬರುತ್ತೆ. ಸೊ ಪ್ರೈಮರಿ ಡಿಸ್ಟೋನಿಯಾಸಲ್ಲಿ ಈ ರೀತಿ ಇಂಜೆಕ್ಷನ್ಸು ಈಸ್ ನಾಟ್ ಅ ಪರ್ಮನೆಂಟ್ ಟ್ರೀಟ್ಮೆಂಟ್ ಆಸ್ ಸಚ್. ಈ ಸೆಕೆಂಡ್ರಿ ಅಂತಂತಂದ್ರೆ ಬಿಕಾಸ್ ಆಫ್ ದ ಇನ್ಫೆಕ್ಷನ್, ಈಗ ಇನ್ಫೆಕ್ಷನ್ಸು ಆಗಿದೆ, ಡಿಸ್ಟೋನಿಯಾ ಆಗಿದೆ ಅವ್ರಿಗೆ ನಾವು ಇಂಜೆಕ್ಷನ್ಸ್ ಕೊಡ್ಬೋದು ಅಂಟಿಲ್ ದ ಇನ್ಫೆಕ್ಷನ್ ಸೆಟಲ್ಸ್ ಡೌನ್. ಓಕೆ. ಸೊ ಒಂದ್ಸಲಿ ಇನ್ಫೆಕ್ಷನ್ ಸೆಟಲ್ ಆಯಿತು ಅಂತಂತಂದರೆ ಈವನ್ ದ ಡಿಸ್ಟೋನಿಯಾ ವಿಲ್ ಕಮ್ ಡೌನ್. ಅಂಟಿಲ್ ದೆನ್ ದ ಇಂಜೆಕ್ಷನ್ ವಿಲ್ ಟೇಕ್ ಕೇರ್ ಆಫ್ ದ ಡಿಸ್ಟೋನಿಯಾ ಅಂತ. ಓಕೆ. ಹಾಗಿದ್ರೆ ಆ ಪೇಷಂಟಿಗೆ ಗೊತ್ತಿರುತ್ತೆ ಇದು ಅಂದರೆ ಲೈಫ್ ಲಾಂಗ್ ನನಗೆ ಕ್ಯೂರ್ ಆಗೋ ಥರದ್ದೇ ಅಲ್ಲ, ಆಫ್ಟರ್ ಸಮ್ ಇಯರ್ ನಾನು ಮತ್ತೆ ಬರಬೇಕಾಗುತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಆರ್ ಎಲ್ಸ್ ವಿ ಕ್ಯಾನ್ ರಿಪೀಟ್ ದೋಸ್ ಇಂಜೆಕ್ಷನ್ಸ್. ಅದು ಒಂದೇ ಸಲ ಕೊಡಬೇಕಂತ ಇದು ಇನ್ನೊಂದ್ಸಲಿ ಬಂತು ಅಂತಂದ್ರೆ ಅಗೇನ್ ವಿ ಕ್ಯಾನ್ ರಿಪೀಟ್ ದ ಇಂಜೆಕ್ಷನ್ಸ್. ಸೊ ದಟ್ ಈಸ್ ದ ರೀಸನ್ ಪರ್ಮನೆಂಟ್ ಕ್ಯೂರ್ ಅಂತಂತಂತಂದರೆ ಇನ್ ಸಮ್ ಕೇಸಸ್, ಸೆಲೆಕ್ಟೆಡ್ ಕೇಸಸ್, ಸರ್ಜರಿ ಈಸ್ ಅ ವೆರಿ ಗುಡ್ ಆಪ್ಷನ್. ಓಕೆ. ಸೊ ಸರ್ಜರಿಯಲ್ಲೂ ನಾವು ಪರ್ಮನೆಂಟ್ ಸೊಲ್ಯೂಷನ್ ಅಂತಾನೆ ಹೇಳಕ್ಕಾಗುತ್ತೆ? ಹೌದು, ಪರ್ಮನೆಂಟ್ ಸೊಲ್ಯೂಷನ್. ಸರ್ಜರಿ ಇಫ್ ಎಟ್ ಆಲ್ ಇಟ್ ಇಸ್ ಡನ್ ದಿಸ್ ಥಿಂಗ್, ಇಫ್ ಎಟ್ ಆಲ್ ವಿ ಟಾರ್ಗೆಟ್ ದ ಏರಿಯಾ ಆಫ್ ದ ಬ್ರೈನ್ ಕರೆಕ್ಟ್ಲಿ, ಇಮಿಡಿಯೇಟ್ಲಿ ವಿ ಕ್ಯಾನ್ ಸಿ ದ ರಿಸಲ್ಟ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ರಿಸಲ್ಟ್ಸ್ ಆರ್ ಪರ್ಮನೆಂಟ್. ಓಕೆ. ನಿಮ್ಮ ಅನುಭವದಲ್ಲಿ ಆ ಥರ ಸರ್ಜರಿ ಆದಮೇಲೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿರುವಂಥ ಎಕ್ಸಾಂಪಲ್ಸನ್ನು ನೋಡಿದ್ದೀರಿ ಸರ್? ತುಂಬ ಎಕ್ಸಾಂಪಲ್ಸ್ ಇದೆ ಸರ್ಜರಿ ಇದರಲ್ಲಿ. ಈವನ್ ವಿತ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆರ್ DBS, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತಿದ್ರು, ಎರಡರಲ್ಲೂ ದಿ ರಿಸಲ್ಟ್ಸ್ ಆರ್ ವೆರಿ ವೆರಿ ಗುಡ್. ಹಾಗಂತ ಎಲ್ರಿಗೂ ಸರ್ಜರಿ ಮಾಡೋದಕ್ಕೂ ಆಗೋದಿಲ್ಲ, ಎಲ್ಲರಿಗೂ ಸರ್ಜರಿ ಬೇಕಾಗಿಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಇಫ್ ಎಟ್ ಆಲ್ ದ ಪೇಷಂಟ್ಸ್ ಆರ್ ಕಂಪ್ಲೀಟ್ಲಿ ಸೆಟಲ್ಡ್ ವಿತ್ ಮೆಡಿಕೇಶನ್ಸ್, ನಾವು ಮಾತ್ರೆಗಳಿಂದ ಅವ್ರಿಗೆ ಸಿಂಪ್ಟಮ್ ಫ್ರೀ ಆದರು ಅಂತಂತಂದರೆ ಸರ್ಜರಿ ಈಸ್ ನಾಟ್ ರಿಕ್ವೈರ್ಡ್. ಸೊ ಸರ್ಜರಿ ಇಸ್ ಓನ್ಲಿ ರಿಕ್ವೈರ್ಡ್ ಇನ್ ಸೆಲೆಕ್ಟೆಡ್ ಕೇಸಸ್. DBS ಬಗ್ಗೆ ಹೇಳಿದ್ರಿ, ಸೊ ಏನು ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ? DBS ಅಂತಂತಂದರೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ನ್ಯೂವರ್ ದಿಸ್ ಥಿಂಗ್ ಸರ್ಜರೀಸ್ ಇನ್ಸೈಡ್ ದ ಬ್ರೈನ್. ನಾನು ಹೇಳಿದಂಗೆ ನಿಮಗೆ ಇಟ್ ಈಸ್ ಲೈಕ್ ಅ ಪೇಸ್ ಮೇಕರ್ ಸರ್ಜರಿ ಅಂತ ಕರಿಬೋದು. ವಿಲ್ ಬಿ ಪುಟಿಂಗ್ ಒನ್ ಪೇಸ್ ಮೇಕರ್ ಇನ್ ದ ಚೆಸ್ಟ್. ಯೂಶಲಿ ಹಾರ್ಟ್ ಪ್ರಾಬ್ಲಮ್ ಅಲ್ಲಿ ಹಾಕ್ತಾರದು ಅದೇ ಸೇಮ್ ಪೇಸ್ ಮೇಕರ್ ಥರ ಇರುತ್ತೆ ಅದು. ಚೆಸ್ಟ್ ಅಂತಂತಂದ್ರೆ ಸ್ಕಿನ್ ಕೆಳಗಡೆ ಇಡ್ತೀವಿ ಅದನ್ನ ಪೇಸ್ ಮೇಕರ್. ಇಟ್ ವಿಲ್ ಬಿ ಬ್ಯಾಟ್ರಿ ಆಪರೇಟೆಡ್ ದಿಸ್ ಥಿಂಗ್ ವಿಚ್ ವಿಲ್ ಬಿ ಗಿವಿಂಗ್ ಇಂಪಲ್ಸಸ್. ಅವು ಪೇಸ್ ಮೇಕರ್ ಹಾಕಿದಾಗ ಆ ಪೇಸ್ ಮೇಕರ್ ಚೆಸ್ಟಲ್ಲಿ ಹಾಕ್ತೀವಿ, ಆ ವೈರ್ಸ್ ತೊಗೊಂಡು ಹೋಗಿ ಬ್ರೈನ್ ಒಳಗಡೆ ಮೈಕ್ರೋ ಎಲೆಕ್ಟ್ರೋಡ್ಸ್ ಮುಖಾಂತರ, ಮೈಕ್ರೋ ಎಲೆಕ್ಟ್ರೋಡ್ಸ್ ಏನಿರುತ್ತಲ್ವ ಸ್ಟೀರಿಯೋಟ್ಯಾಕ್ಸಿ ಮುಖಾಂತರ ಅದನ್ನು ಆ ಸ್ಪೆಸಿಫಿಕ್ ಪಾರ್ಟ್ ಆಫ್ ಬ್ರೈನಲ್ಲಿ ಇಂಪ್ಲಾಂಟ್ ಮಾಡ್ತೀವಿ. ಅದನ್ನು ಇಂಪ್ಲಾಂಟ್ ಮಾಡಿ ಇಟ್ಸ್ ಅ ವೆರಿ ನಾಟ್ ಅ ವೆರಿ ಮೇಜರ್ ಪ್ರೊಸೀಜರ್. ಸ್ಕಲ್ ಓಪನ್ ಮಾಡಿ ಮಾಡೋದು ಆ ರೀತಿ ಏನಿಲ್ಲ. ಅದು ವಿಲ್ ಬಿ ಮೇಕಿಂಗ್ ವೆರಿ ಸ್ಮಾಲ್ ಹೋಲ್, ಸೇ ಅರೌಂಡ್ 5 mm ಹೋಲ್, 5 mm ಹೋಲ್ ಮಾಡಿಕೊಂಡು ಒಳಗಡೆ ಎಲೆಕ್ಟ್ರೋಡ್ಸ್ನ ಇಂಪ್ಲಾಂಟ್ ಮಾಡಿ ವಿಲ್ ಬಿ ಕನೆಕ್ಟಿಂಗ್ ದೋಸ್ ಎಲೆಕ್ಟ್ರೋಡ್ಸ್ ಟು ಅ ಪೇಸ್ ಮೇಕರ್ ವಿಚ್ ವಿಲ್ ಬಿ ಯೂಶಲಿ ಕೆಪ್ಟ್ ಇನ್ ದ ಚೆಸ್ಟ್ ರೀಜನ್. ಸೊ ಅದರಿಂದ ಅದು ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ ಸ್ಟಿಮ್ಯುಲೇಷನಿಂದ ಈ ರೀತಿ ಡಿಸ್ಟೋನಿಕ್ ಮೂಮೆಂಟ್ಸ್ ಏನಿರುತ್ತಲ್ಲೋ ಬಾಡಿಯಲ್ಲಿ ಅದು ಕಂಪ್ಲೀಟ್ಲಿ ಕಮ್ಮಿ ಆಗುತ್ತೆ. ಓಕೆ. ಫಿಸಿಯೋಥೆರಪಿ ಎಲ್ಲರಿಗೂ ಬೇಕಾಗುತ್ತಾ ಹಾಗಿದ್ರೆ? ಫಿಸಿಯೋಥೆರಪಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ವೆನೆವರ್ ದೆರ್ ಈಸ್ ಜಾಯಿಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಪೇನ್ ಬಿಕಾಸ್ ಆಫ್ ದಿಸ್ ಮಸಲ್ ಕಾಂಟ್ರಾಕ್ಷನ್ಸ್. ತುಂಬ ಜಾಸ್ತಿ ಮಸಲ್ ಕಾಂಟ್ರಾಕ್ಷನ್ಸಿಂದ ಪೇನ್ ಯಾರಿಗಿರುತ್ತೋ. ಸೆಕೆಂಡ್ ಥಿಂಗ್ ಈಸ್ ಬಿಕಾಸ್ ಆಫ್ ದೋಸ್ ಮಸಲ್ ಕಾಂಟ್ರಾಕ್ಷನ್ಸ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಜಾಯಿಂಟ್ಸ್ಗಳು ಜಾಮ್ ಆಗಿಬಿಡುತ್ತೆ. ಸೊ ಇನ್ ದೋಸ್ ಕೇಸಸ್ ಫಿಸಿಯೋಥೆರಪಿ ವಿಲ್ ಹೆಲ್ಪ್. ಹಾಗಿದ್ರೆ ಇದೀಗ ಯಾವುದೋ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದಾಗ, ಈಗ ನಾವು ಜ್ವರ ಬಂತು ಅಂತ ಹೇಳಿದಾಗ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಅವರೊಬ್ಬರೇ ಟ್ರೀಟ್ ಮಾಡ್ತಾರೆ. ಬಟ್ ಈ ಥರದ ಕಂಡೀಷನಲ್ಲಿ ಟ್ರೀಟ್ಮೆಂಟ್ ಅಂತ ಬಂದಾಗ ಇದು ಟೀಮ್ ವರ್ಕ್ ಆಗಿರುತ್ತೆ ಸರ್, ಹೇಗೆ? ಯೂಶಲಿ ಇಟ್ ಇಸ್ ಅ ಟೀಮ್ ವರ್ಕ್ ಬಿಟ್ವೀನ್ ನ್ಯೂರಾಲಜಿಸ್ಟ್ ಆ್ಯಂಡ್ ನ್ಯೂರೋಸರ್ಜನ್ಸ್. ಯೂಶಲಿ ಈ ರೀತಿ ಡಿಸ್ಟೋನಿಯಾ ಆದಾಗ ದ ಪರ್ಸನ್ ಶುಡ್ ಮೀಟ್ ದ ನ್ಯೂರಾಲಜಿಸ್ಟ್ ಆ್ಯಂಡ್ ಟೇಕ್ ಅ ಪ್ರಾಪರ್ ಅಡ್ವೈಸ್ as to what can be done. And then in interactable cases ಅದರಿಂದ ಟ್ರೀಟ್ ಆಗ್ತಾ ಇಲ್ಲ ಅಂತಂತಂದರೆ they can come to a neurosurgeon who can offer them what is the best surgical option available.
ಓಕೆ. ಸೊ ಟ್ರೀಟ್ಮೆಂಟ್ ಹಾಗಿದ್ರೆ ವೇರಿ ಆಗ್ತಾ ಹೋಗುತ್ತೆ, ಯಾಕಂತ ಹೇಳಿದ್ರೆ ನೀವು ಹೇಳ್ದಂಗೆ ಈಗ ಕಣ್ಣಲ್ಲೇನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಅಥವಾ ಈಗ ಕೆಲವರಿಗೆ ನೀವು ಹೇಳ್ದಂಗೆ ಕುತ್ತಿಗೆಯಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಅಥವಾ ಹ್ಯಾಂಡ್ ಮೂಮೆಂಟ್ ಇತ್ತು, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ. ಇಟ್ ಈಸ್ ನಾಟ್ ಲೈಕ್ ಕಣ್ಣ ರಪ್ಪೆದು ಪ್ರಾಬ್ಲಮ್ ಇತ್ತು, ಅದ್ರದ್ದು ಪ್ರಾಬ್ಲಮ್ಮು, ಕೈದು ಡಿಸ್ಟೋನಿಯಾ ಪ್ರಾಬ್ಲಮ್ಮು, ಜನರಲೈಸ್ ಡಿಸ್ಟೋನಿಯಾ, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಇರಲ್ಲ. ಈವನ್ ದ ಮೆಡಿಕೇಶನ್ಸ್ ಆರ್ ಡಿಫ್ರೆಂಟ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸರ್ಜಿಕಲ್ ಲೀಜನಿಂಗ್, ನಮ್ಮ ಟಾರ್ಗೆಟ್ಸ್ಗಳು ಡಿಫ್ರೆಂಟ್ ಇರುತ್ತೆ. ಸೊ ಫಾರ್ ಎವ್ರಿಥಿಂಗ್ ದ ಟ್ರೀಟ್ಮೆಂಟ್ ವಿಲ್ ಡಿಫರ್, ಆ್ಯಂಡ್ ಗೋಯಿಂಗ್ ಟು ಅ ರೈಟ್ ಪರ್ಸನ್ ಅಟ್ ಅ ರೈಟ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಹೌದು. ಸೊ ಅದೇ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಸೊ ಈ ಥರ ಪ್ರಾಬ್ಲಮ್ ಆದಾಗ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋ ಸರ್ಜನ್ ಹತ್ರನೇ ಹೋಗಬೇಕಾಗತ್ತೆ. ಸೊ ಬೇರೆ ಕಡೆ ಹೋಗಿ ಮಿಸ್ ಆಗಿ ಸ್ವಲ್ಪ ಟೈಮ್ ಆಗಿ ಡಿಲೇ ಆಗಿ ಬಂದಿರೋಂಥ ಎಕ್ಸಾಂಪಲ್ಸು ಇದೆಯಾ ಸರ್? ತುಂಬ ಇರುತ್ತೆ. ಯೂಶಲಿ ನಾವು ಡಿಸ್ಕಷನ್ ಮುಂಚಿತವಾಗಿ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ನಾಟ್ ಬಿ ನೋಯಿಂಗ್ ಅಬೌಟ್ ದಿಸ್ ಡಿಸ್ಟೋನಿಯಾ ಅಟ್ ಆಲ್. ದೇ ಆರ್ ಹ್ಯಾವಿಂಗ್ ಡಿಸ್ಟೋನಿಯಾ ಅಂತ. ಅವರು ಬೇರೆ ಏನೋ ಆಗಿರಬೇಕು, ಆರ್ಥೋಪಿಡಿಷಿಯನ್ ಹತ್ರ ಹೋಗಿ ಮತ್ತೆ ಬಂದಿರೋರು ಇರ್ತಾರೆ. ಆರ್ಥೋಪಿಡಿಷಿಯನ್ ಹತ್ರ ಹೋಗಿ ಬಂದರೂ ಒಳ್ಳೇದು, ಬಿಕಾಸ್ ಆರ್ಥೋಪಿಡಿಷಿಯನ್ಸ್ ದೇ themselves will tell the patients to go to neurologist or a neurosurgeon for these kind of ಸಜೆಷನ್ ಮಾಡ್ತಾರೆ. ಬಟ್ ತುಂಬ ಜನ ಏನಂತಂತಂದ್ರೆ ಏನೋ ಗಾಳಿ ಹೊಡೆದಿದೆ, ಇದು ಆಗಿದೆ, ಒಂದ್ ರೀತಿ ಮೂಢನಂಬಿಕೆ ತುಂಬ ಜಾಸ್ತಿ ಇದೆ ಅದರಲ್ಲಿ. ಓಕೆ. ಸೊ ಈ ವಿಚಾರದಲ್ಲಿ ಮಿತ್ಸ್ ಇದೆ ಹಾಗಾದ್ರೆ? ತುಂಬ ಮಿತ್ಸ್ ಇದೆ. ತುಂಬ ಜನ ಪೇಷಂಟ್ಸು ಮುಂಚೆ ಆ ರೀತಿ ಎಲ್ಲ ಮಾಡಿಕೊಂಡು ದೆನ್ ದೇ ವಿಲ್ ರಿಯಲೈಸ್ ದಟ್ ನೋ ಇಟ್ಸ್ ಅ ಮೆಡಿಕಲ್ ಡಿಸಾರ್ಡರ್. ಓಕೆ, ಸೋಂಕಾಗಿದೆ ಅನ್ನೋ ಥರ ಏನೋ ಯೋಚನೆ ಮಾಡಿಬಿಟ್ಟು ಬರ್ತಾರೆ. ಕೆಲವರು ಆಯಿಲ್ ಹಚ್ಚಿ ಹೋಮ್ ರೆಮಿಡೀಸ್ ಮಾಡಿ ಆ ಥರ ಎಲ್ಲ ಮಾಡೋರು ಇರ್ತಾರೆ ಸರ್ ಇದಕ್ಕೆ ಅಂತ. ಮಾಡ್ತಾರೆ, ಹೋಮ್ ರೆಮಿಡೀಸ್ ಎಲ್ಲರೂ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ನಾಟ್ ವರ್ಕ್. ಸೊ ಸರ್ಜರಿ ಇದ್ದಾರೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಸೊ ಆ ಥರ ಟೇಲರ್ ಮೇಡ್ ಟ್ರೀಟ್ಮೆಂಟನ್ನೇ ಕೊಡಬೇಕಾಗುತ್ತೆ ಅಂತ. ಓಕೆ ಸರ್, ಡಿಸ್ಟೋನಿಯಾ ಇರೋವಂಥ ಪೇಷಂಟಿಗೆ ಮತ್ತು ಆ ಮನೆಯವರಿಗೆ, ಸೊ ಅವರಿಗೂ ಕೆಲವೊಂದು ಸತಿ ಕೇರ್ ಟೇಕರ್ಸ್ ಬೇಕಾಗುತ್ತೆ ಸಮಟೈಮ್ಸ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಡೆಯಿಂದ ಸಜೆಷನ್ಸ್ ಏನಿದೆ ಅಂತ? ಒಂದು ಏನಂತಂತಂದರೆ, ನಾವು ಮಿತ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸೊ ಐ ಜಸ್ಟ್ ವಾಂಟ್ ಟು ಟೆಲ್, ಇದು ಇಟ್ ಈಸ್ ನಾಟ್ ಅ ಕಮ್ಯುನಿಕೇಬಲ್ ಡಿಸೀಸ್. ಅಂದರೆ ಯಾರಿಗಾದ್ರೂ ಮನೆಯಲ್ಲಿದ್ದರೆ ಬೇರೆಯವ್ರಿಗೆ ಇನ್ನೂ ಹರಡಲ್ಲ ಅದು. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಬ್ರೈನ್ ಡಿಸಾರ್ಡರ್, ಸೊ ಇಟ್ಸ್ ನಾಟ್ ಅ ಕಮ್ಯುನಿಕೇಬಲ್ ಡಿಸೀಸ್. ಬಟ್ ಮನೆಯಲ್ಲಿ ಸಿವಿಯರ್ ಡಿಸ್ಟೋನಿಯಾ ಇತ್ತು ಅಂತಂತಂತಂದರೆ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಅ ಫ್ಯಾಮಿಲಿ ಪ್ರಾಬ್ಲಮ್. ಬಿಕಾಸ್ ಯಾರಾದರೂ ಕಂಪ್ಲೀಟ್ಲಿ ಅವ್ರಿಗೆ ರೌಂಡ್ ದ ಕ್ಲಾಕ್ ಸಪೋರ್ಟ್ ಕೇರ್ ಕೊಡೋಕೆ ಅವ್ರ ಸುತ್ತ ಇರಬೇಕಾಗುತ್ತೆ, ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕಾಗುತ್ತೆ. ದಟ್ ಈಸ್ ಒನ್ ಹ್ಯೂಜ್ ಸೋಷಿಯಲ್ ಪ್ರಾಬ್ಲಮ್. ಬೇಸಿಕ್ಲಿ ಏನಂತಂತಂದರೆ, ವೆನ್ ಎವರ್ ಈ ರೀತಿ ಡಿಸ್ಟೋನಿಯಾ ಡಯಾಗ್ನೋಸ್ ಆದಾಗ ಇಟ್ಸ್ ಆಲ್ವೇಸ್ ಬೆಟರ್ ಟು ಟೇಕ್ ದ ಟ್ರೀಟ್ಮೆಂಟ್ ಅರ್ಲಿ. ದೇರ್ ಆರ್ ಲಾಟ್ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಸೊ ಯೂಶ್ವಲಿ ಮೋಸ್ಟ್ ಆಫ್ ದ ಡಿಸ್ಟೋನಿಯಾಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆ್ಯಂಡ್ ಟ್ರೀಟೆಡ್, ಇಫ್ ನಾಟ್ ಕಂಪ್ಲೀಟ್ಲಿ ಕ್ಯೂರ್ಡ್. ಓಕೆ, ಸೊ ಎಲ್ಲಾನು ಕ್ಯೂರೇಬಲ್ ಅಂತ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದಿಷ್ಟು ಕ್ಯೂರೇಬಲ್, ಕೆಲವೊಂದಿಷ್ಟು ಕಂಟ್ರೋಲ್ ಅಷ್ಟೇ ಅಂತ. ಮೋಸ್ಟ್ ಆಫ್ ದೆಮ್ ಆರ್ ಟ್ರೀಟೇಬಲ್ ಇನ್ ದ ಸೆನ್ಸ್. ಟ್ರೀಟೇಬಲ್. ಓಕೆ, ಚಿಕಿತ್ಸೆ ಇದೆ, ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡಬಹುದು. To most of the extents ಮಾಡಬಹುದು. Okay. Most of the people will become independent, do all the activities, be as normal as before. ಓಕೆ, ಈಗ ಆಫ್ಟರ್ ಸರ್ಜರಿ ಅವ್ರ ಕೆಲಸಕ್ಕೆ ಹೋಗ್ಬೋದು, ಅವ್ರ ಪ್ರೊಫೆಷನ್ನ ಕಂಟಿನ್ಯೂ ಮಾಡಬಹುದು, ಆ ಥರ ಏನೂ ಇಲ್ಲ. ಸೊ ಸರ್ಜರಿ ಆದಮೇಲೆ ಏನಾದರೂ ಕೇರ್ ತಗೋಬೇಕು, ಈ ಥರದ್ದು ಏನಾದರೂ ಇರುತ್ತೆ ಸರ್? ಮೋಸ್ಟ್ ಆಫ್ ದೀಸ್ ಸರ್ಜಿಕಲ್ ಪ್ರೊಸೀಜರ್ಸ್ ನಾನೇನು ಮಾತಾಡಿದ್ದೀನಿ ಅಲ್ವಾ, ದೀಸ್ ಆರ್ ಆಲ್ ಡೇ ಕೇರ್ ಪ್ರೊಸೀಜರ್ಸ್. ಬೆಳಗ್ಗೆ ಆಪರೇಷನ್ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೋದು. ದೇರ್ ಇಸ್ ನಾಟ್ ಲೈಕ್ ದೇ ಹ್ಯಾವ್ ಟು ಸ್ಟೇ ಇನ್ ದ ಹಾಸ್ಪಿಟಲ್ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್. ಪೋಸ್ಟ್ ಆಪ್ ರಿಕವರಿ ತುಂಬ ಲೇಟ್ ಆಗುತ್ತೆ, ಆ ರೀತಿ ಏನಿಲ್ಲ ಅದರಲ್ಲಿ. If done correctly, then usually most of them are daycare procedures. 1 or 2 days they'll be completely up and about. Okay. ಓಡಾಡ್ಬೋದು, ಎಲ್ಲ ಕೆಲಸ ಮಾಡ್ಬೋದು. ಓಕೆ. ಸೊ ಈ ಒಂದು ಕಾಯಿಲೆಗೆ ಚಿಕಿತ್ಸೆ ಇದೆ, ಆದರೆ ಸರಿಯಾದ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ, ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಆದರೆ ಜೀವಕ್ಕೇನು ಅಪಾಯವನ್ನು ಉಂಟು ಮಾಡೋದಿಲ್ಲ, ಕ್ವಾಲಿಟಿ ಆಫ್ ಲೈಫನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಅಂತಲ್ವ ಸರ್? ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಇನ್ನು. ಅಲ್ಲ, ಈ ಥರ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಕ್ವಾಲಿಟಿ ಆಫ್ ಲೈಫ್ ಡೌನ್ ಆಗುತ್ತೆ, ಟ್ರೀಟ್ಮೆಂಟ್ ತಗೊಂಡಾಗ ಇಂಪ್ರೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಡಿಸ್ಟೋನಿಯಾ ಅನ್ನುವಂಥ ವರ್ಡನ್ನು ತುಂಬ ಜನ ಕೇಳದೆ ಇರಬಹುದು, ಆದರೆ ಅದು ಯಾವ ರೀತಿಯಾಗಿರುತ್ತೆ, ಯೂಶಲಿ ನಾವು ಸೋಷಿಯಲಿ ಕೆಲವೊಂದಿಷ್ಟು ಜನರನ್ನು ನೋಡಿದಾಗ ಇದು ಪ್ರಾಬ್ಲಮ್ ಆಗಿರುತ್ತೆ, ಇವರಿಗೆ ಬ್ರೈನ್ನಲ್ಲಿ ಇರುವಂಥ ಒಂದು ಸಮಸ್ಯೆಯಿಂದ ಈ ಥರ ಬರುತ್ತೆ ಅನ್ನುವಂಥ ಒಂದು ಅವೇರ್ನೆಸ್ ಅಂತೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಟೋನಿಯಾದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.